So, good afternoon, my dear students. In the afternoon session, we are going to have a discussion on Maslow's hierarchy of needs and stress management and how to handle the failures. Because in the previous session, we had a discussion on the leadership qualities and who is a leader and what are the leadership styles that one has to follow to achieve a success in the life. So the Maslow's hierarchy of needs ಅಂತಂದ್ರೆ the Maslow's ಒಬ್ಬ ಮನೋಶಾಸ್ತ್ರಜ್ಞ, is a psychologist. He has given some motivational theory. ಒಂದು motivational theory-ನ ಸಜೆಸ್ಟ್ ಮಾಡಿದ್ದಾರೆ Maslow's. Right? In that motivational theory, it compromising a 5-star model of human needs. ಒಬ್ಬ ಮನುಷ್ಯನ ನೀಡ್ಸ್ ಅಂದ್ರೆ ಒಂದು ಬೇಡಿಕೆ, ಅವನಿಗಿರ್ತಕ್ಕಂಥ ಅವಶ್ಯಕತೆ ಏನಿದೆ ಅದನ್ನ 5 ಸ್ಟೇಜ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ದಟ್ ಇಸ್ ಅ Maslow's hierarchy of needs. So you can see this picture. It's a graphical representation. So it has 5 type models. 5 ಸ್ತರಗಳಿದೆ. The one is a psychological needs, and second one is a safety needs. Third one is belonging and love needs. We call as societal needs. We call as a societal needs. And fourth one is the esteemed needs. And the last one is a self-actualization needs. ಅಂತ ನಾವು ಕರಿತೀವಿ. ಇದನ್ನ ಅವರು ಪ್ರಪೋಸ್ ಮಾಡಿದ್ದಾರೆ. This hierarchy of needs. So in that, the first 1 and 2 is the basic needs, and the third and fourth is the psychological needs, and the fourth one is a self-fulfillment needs ಅಂತ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಮಾಡೋಣ. It's a very interesting one. The same picture shown like this: the self-actualization, esteem, love and belonging, safety, and psychology. Okay. ಈಗ ಒಬ್ಬ ಮನುಷ್ಯ ಬದುಕಲಿಕ್ಕೆ ಏನು ಅವಶ್ಯಕತೆ ಇದೆ? ಒಬ್ಬ ಮನುಷ್ಯ ಬದುಕಬೇಕು ಅಂತಂದ್ರೆ ವಾಟ್ ಆರ್ ದ ಮಿನಿಮಮ್ ನೀಡ್ಸ್ ರಿಕ್ವೈರ್ಡ್? ರಿಪ್ಲೈ ಮಾಡ್ಬೋದು ಯಾರಾದ್ರು? ಕ್ಯಾನ್ ಇಂಟ್ರಾಕ್ಟ್ ವಿತ್. ಊಟ, ವಸತಿ, ಆರೋಗ್ಯ ಸರ್. ವೆರಿ ಗುಡ್. ಯಾರು ಹೇಳಿದ್ದು? ವೆಂಕಟೇಶ್. ವೆರಿ ಗುಡ್ ವೆಂಕಟೇಶ್. ಸೊ ಒಬ್ಬ ಮನುಷ್ಯ ಬದುಕಬೇಕು ಅಂತಂದ್ರೆ he need a basic psychological needs, basic needs. He requires food, he requires water, he requires air, ಗಾಳಿ ಬೇಕು, ನೀರ್ ಬೇಕಾಗ್ತದೆ, ಊಟ ಬೇಕಾಗ್ತದೆ. ಮತ್ತೆ ಏನೇನ್ ಬೇಸಿಕ್ ನೀಡ್ಸ್ ಇದೆ ಅದು ಬೇಕು. ಅದಿದ್ರೆ ಆತ ಮನುಷ್ಯ ಬದುಕಬಹುದು. ಹೌದಾ? ರೈಟ್. ಈಗ ನಮ್ಮ ಒಂದು ಕಂಟ್ರಿ ಒಳಗಡೆ, ಟೇಕ್ ಅವರ್ ಇಂಡಿಯನ್ ಕಂಟ್ರಿ, ಅರೌಂಡ್ 130 crores ಪಾಪ್ಯುಲೇಷನ್ಸ್, 130 ಕೋಟಿ ಪಾಪ್ಯುಲೇಷನ್ ಇದೆ. ಹೌದಾ? ಇದರಲ್ಲಿ ಒಂದು 90% ಜನ, 90% ಎಲ್ಲರೂ ಕೂಡ ಇದನ್ನ ಆಲೋಚನೆ ಮಾಡ್ತಾರೆ. ನಮ್ಗೆ ಬದುಕಲಿಕ್ಕೆ ಇದು ಬೇಕಪ್ಪ, ಅದು ನ್ಯಾಚುರಲ್ ಆಗು ಸಿಗುತ್ತೆ, ನಮ್ಗೆ ಸರ್ಕಾರನು ಕೂಡ ಕೊಡುತ್ತೆ. ಅದಿದ್ರೆ ನಾವು ಬದುಕ್ಬೋದು. ಸೊ ಯಾರು ಬೇಸಿಕ್ ನೀಡ್ಗೋಸ್ಕರ ಬದುಕ್ತಾರೋ ಅವ್ರನ್ನ ದ ಸೊಸೈಟಿ ವಿಲ್ ನಾಟ್ ರಿಮೆಂಬರ್. ರೈಟ್? ಪ್ಲೀಸ್ ಬೇರ್ ವಿತ್ ಮೀ ಫಾರ್ 1 minute. 1 ನಿಮಿಷ ವೇಟ್ ಮಾಡಿ.
Okay. Hello. Okay, we can continue with the session. So for living, we need a basic requirements. That is called psychological needs. ನಾವು ಬರೀ ಬೇಸಿಕ್ ನೀಡ್ಸ್ ಊಟ ನೀರು ಗಾಳಿ ಇಷ್ಟು ಸಿಕ್ಬಿಟ್ಟು ಆರಾಮಾಗಿ ರೆಸ್ಟ್ ಸಿಕ್ಬಿಟ್ರೆ ನಿದ್ದೆ ಹೊಡ್ಕೊಂಡು ಇದ್ಬಿಟ್ರೆ ಜೀವನ ಆಗ್ಬಿಡ್ತದ? ಆಗುತ್ತೆ, ಏನ್ ತೊಂದರೆ ಇಲ್ಲ. ಒಬ್ಬ ಮನುಷ್ಯನ ಲೈಫ್ ಎಷ್ಟಿರುತ್ತಪ್ಪ ಅಂತಂದ್ರೆ ಒಂದು 120 ವರ್ಷ. ಒಬ್ಬ ಮನುಷ್ಯನ ಆಯುಸ್ಸು 120 ವರ್ಷ, ಗಿವನ್ ಬೈ ದ ನೇಚರ್, ಪ್ರಕೃತಿ ಕೊಟ್ಟಿರುವಂತದ್ದು. ಸೊ ನಾವು ಎಷ್ಟೋ ವರ್ಷ ಬದುಕ್ತೀವಿ, ಒಂದ್ 50 ವರ್ಷ ಬದುಕ್ತಿವೋ, 70 ವರ್ಷ ಬದುಕ್ತಿವೋ, 80 ವರ್ಷ ಬದುಕ್ತಿವೋ, 100 ವರ್ಷ ಬದುಕ್ತಿವೋ, ಅದ್ ನಮಗ್ ಗೊತ್ತಿಲ್ಲ. ಬಟ್ ಜೀವನದಲ್ಲಿ ಹುಟ್ಟಿದ ಮೇಲೆ ಬರೀ ಒಂದು ಬೇಸಿಕ್ ನೀಡ್ಸ್ ನ ತಗೊಂಡು ನಾವು ಲೈಫ್ ಲೀಡ್ ಮಾಡ್ಬಿಟ್ರೆ, ನಾವು ಹೋದ್ಮೇಲೆ, ಸೊ ಆಫ್ಟರ್ ಅವರ್ ಎಂಡ್ ಆಫ್ ಅವರ್ ಲೈಫ್, ನೋ ಬಡಿ ವಿಲ್ ರಿಮೆಂಬರ್ ಅಸ್. ಯಾರು ಅದನ್ನ ರಿಮೆಂಬರ್ ಮಾಡ್ಕೋತಾರ? ಯಾರು ನೆನಪಲ್ಲಿ ಇಟ್ಕೊಳಲ್ಲ. ಅಂಡ್ ನೋ ಬಡಿ ವಿಲ್ ಗಿವ್ ಅ ರೆಕಗ್ನಿಷನ್, ನೋ ಬಡಿ ವಿಲ್ ಗಿವ್ ಅ ರೆಸ್ಪೆಕ್ಟ್. ಯಾರು ರೆಸ್ಪೆಕ್ಟ್ ಕೊಡ್ತಾರ? ನೀವ್ ಏನು ಕೆಲಸ ಮಾಡ್ದೇನೆ ಬರೀ ಊಟ ಮಾಡ್ಕೊಂಡು ಮಲ್ಕೊಂಡು ನಿದ್ದೆ ಹೊಡ್ಕೊಂಡಿದ್ರೆ, ನೋ ಬಡಿ ವಿಲ್ ಗಿವ್ ಅ ರೆಸ್ಪೆಕ್ಟ್ ಅಂಡ್ ದರ್ ಇಸ್ ನೋ ರೆಕಗ್ನಿಷನ್ ಅಟ್ ಆಲ್. ಯಾವುದೇ ರೆಕಗ್ನಿಷನ್ ನಮಗೆ ಸಿಗೋದಿಲ್ಲ. ಸೊ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಬೈ ಟೇಕಿಂಗ್ ದ ಸೈಕಲಾಜಿಕಲ್ ಅಂಡ್ ಬೇಸಿಕ್ ನೀಡ್ಸ್, he will go for the next step. He will go for the next step. ಯಾರು ಇಲ್ಲ ಅಲ್ಲ. The people will start to go for the security. ಅಂದ್ರೆ ಈಗ ನಮಗ್ ಗೊತ್ತಿದೆ, ಸರ್ಕಾರ ಫ್ರೀಯಾಗಿ ಅಕ್ಕಿ ಕೊಡುತ್ತೆ, ರೇಷನ್ ಕೊಡುತ್ತೆ, ಅದನ್ನ ತಗೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಅನ್ಕೋತೀವಿ. ಬಸ್ ಅಷ್ಟಿದ್ರೆ ಸಾಕಾಗೋದಿಲ್ಲ. ಏನ್ ಮಾಡ್ತಾರೆ ಜನ? ಒಂದ್ ಸ್ವಲ್ಪ ಇನ್ನೊಂದ್ ಸ್ಟೆಪ್ ಮುಂದೆ ಯೋಚನೆ ಮಾಡ್ತಾರೆ. ಏನಂದ್ರೆ ಸೆಕ್ಯೂರಿಟಿ, ಸೇಫ್ಟಿ ನೀಡ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ. ದಟ್ಸ್ ವಿ ಆರ್ ಡಿಸ್ಕಷನ್ that the things are discussed here. ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಅದನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತೀನಿ. ಇನ್ ಸೈಕಲಾಜಿಕಲ್ ನೀಡ್ಸ್, and we called as a basic need also. So it's a biological requirements. Okay, for human survival you need air, food, drink, and shelter, and clothing, and warmth, and all those things. These are psychological needs. If these needs are not satisfied, the human body cannot function optimally. So the Maslow considers psychological needs the most important as all other needs, because secondary until these needs are met. So Maslow ಏನ್ ಮಾಡ್ತಾನೆ, is a very important needs. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಬೇಕಲೇಬೇಕು. The next, the need is the safety or security needs ಅಂತ ಹೇಳ್ತಾರೆ. ದಿ ಸೇಫ್ಟಿ ಆರ್ ಸೆಕ್ಯೂರಿಟಿ ನೀಡ್, ಸೆಕ್ಯೂರ್ ಆಗಿರ್ಬೇಕಪ್ಪ ಲೈಫಲ್ಲಿ. ಹೇಳ್ತೀವಿ, ಇಲ್ಲಪ್ಪ ಇನ್ನೂ ಸೆಕ್ಯೂರ್ ಆಗಿಲ್ಲ, ನನ್ನ ಲೈಫ್ ಇನ್ನೂ ಸೇಫ್ ಆಗಿಲ್ಲ ಅನ್ನೋ ಒಂದು ಯೋಚನೆ ತಲೆಗೆ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇನ್ ಆರ್ಡರ್ ಟು ಗೋ ಫಾರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ, ಪೀಪಲ್ ವಿಲ್ ಡೂ ಸಮ್ ವರ್ಕ್. ಅಂಡ್ ನೀವು ಎಲ್ಲ ಏನ್ ಮಾಡ್ತಿದ್ರಿ? ಎಜುಕೇಶನ್ ತಗೋತಾ ಇದ್ರಿ. ವೈ ಯು ಆರ್ ಟೇಕಿಂಗ್ ಎಜುಕೇಶನ್? ಟು ಮೇಕ್ ಯುವರ್ ಲೈಫ್ ಸೇಫ್ಟಿ ಅಂಡ್ ಸೆಕ್ಯೂರ್. ಮುಂದೆ ನಮ್ಮ ಜೀವನದಲ್ಲಿ ನಾವು ಸೇಫ್ಟಿ ಆಗಿರ್ಬೇಕಪ್ಪ, ಸೆಕ್ಯೂರ್ ಆಗಿರ್ಬೇಕು, ಒಂದು ಎಜುಕೇಶನ್ ಮಾಡ್ಬೇಕು. ಒಂದು ಎಜುಕೇಶನ್ ಮಾಡಿದ್ರೆ ನಾಳೆ ನಮ್ಗೆ ಏನೋ ಒಂದು ಉದ್ಯೋಗ ಸಿಗುತ್ತೆ. ಸೊ ಈ ಒಂದು ಮೈಂಡ್ ಸೆಟ್ ನ ನಾವು ಇಟ್ಕೊಳ್ತೀವಿ. ಸೊ ಸೇಫ್ಟಿ ನೀಡ್ಸ್, ಒನ್ಸ್ ಅ ಇಂಡಿವಿಜುವಲ್ psychological needs are satisfied, the needs for security and safety become salient features. So the people want to experience an order, predictability, and control in their lives. So these needs can be fulfilled by the family and society. I told that the examples are police, social, business, and medical care. These are all the security needs. For example, the emotional security, financial security, law and order, freedom from fear, social stability, property, health, and well-being. So these are all comes under safety or security needs, right? ಇದನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ,
ಒಬ್ಬ ಪರ್ಸನ್ ಇರ್ತಾನೆ, ಈಗ ನಾವೇ ಅನ್ಕೊಳ್ತೀವಿ, ನಾವು ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆದ್ಮೇಲೆ ನೆಕ್ಸ್ಟ್ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ವಿಲ್ ಎಜುಕೇಟ್. ನಾವು ಸ್ಕೂಲ್ಗೆ ಹೋಗ್ತೀವಿ, ಎಜುಕೇಶನ್ ತಗೋತೀವಿ, ಅಥವಾ ಯಾವುದೋ ಒಂದು ಸಣ್ಣ ನೌಕರಿ ಮಾಡ್ತೀವಿ, ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಒಂದು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಏನೋ ಒಂದು ಹಣಕಾಸಿನ ಮೂಲ ಏನೋ ಒಂದು ಮಾಡ್ಕೋತೀವಿ. ಸೊ ಇದ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಸೆಕ್ಯೂರಿಟಿ ಸಿಗುತ್ತೆ. ಓಕೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ವಸ್ತುನ ನಾವು ಬೈ ಮಾಡ್ಬೇಕು ಅಂದ್ರೆ ವಿ ನೀಡ್ ಎ ಮನಿ. ಹೌ ದ ಮನಿ ವಿಲ್ ಕಮ್? ವಿ ಹ್ಯಾವ್ ಟು ವರ್ಕ್. ದುಡ್ಡು ಹೇಗ್ ಬರುತ್ತೆ? ಎಲ್ಲರೂ ಒಂದು ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕಪ್ಪ? ಸರ್ ನಾನು ಹೋಗಿ ಎಲ್ಲರೂ ಒಂದು ಅಂಗಡಿ ಸೇರ್ಕೋತೀನಿ, ಅಥವಾ ಯಾವ್ದೋ ಒಂದು ನೌಕರಿ, ಸಣ್ಣ ನೌಕರಿ ಮಾಡ್ತೀನಿ, P1 ಕೆಲಸ ಮಾಡ್ತೀನಿ. ಸೊ ಹೋಗಿ ಒಂದು ಕೆಲಸ ಮಾಡಿದ್ರೆ ನಿನ್ಗೆ ಸ್ವಲ್ಪ ದುಡ್ಡು ಬರುತ್ತೆ. ಆ ದುಡ್ಡು ಬಂದ್ರೆ ಸಾಕಪ್ಪ, ಒಂದು ನೌಕರಿ ಸೇರ್ಕೊಂಡಿದೀನಿ, ಲೈಫ್ ಇಸ್ ಸೆಕ್ಯೂರ್ಡ್ ಅಂತ ಹೇಳ್ತಾರೆ. ಲೈಫ್ ಇಸ್ ಸೆಕ್ಯೂರ್ಡ್. ಏನೋ ಒಂದು ನೌಕರಿ ಸಿಕ್ಕಿದೆ, ಒಂದ್ ಸಣ್ಣ ನೌಕರಿ, ನಾನು ನೌಕರಿ ಮಾಡಕತ್ತೀನಿ, ಲೈಫ್ ಸೆಕ್ಯೂರ್ಡ್ ಆಗಿದೆ. ನಾನೆಲ್ಲ ಒಂದು ಫಾರ್ಮರ್, ಅಗ್ರಿಕಲ್ಚರ್ ಮಾಡಕತ್ತೀನಿ, ಏನೋ ಸಣ್ಣ ರೈತ ಮಾಡ್ತಾ ಇದೀನಿ, ಸಾಕಪ್ಪ ನನ್ನ ಜೀವನಕ್ಕೆ. ಸೊ ಸೆಕ್ಯೂರ್ಡ್, ಸೆಕ್ಯೂರಿಟಿಗೋಸ್ಕರ ನಾವು ಆ ಕೆಲಸವನ್ನ ಮಾಡ್ತೀವಿ. ಸೊ ದೋಸ್ ಹೂ ಆರ್ ವರ್ಕಿಂಗ್ ಫಾರ್ ದ ಸೇಫ್ಟಿ ಆರ್ ದ ಸೆಕ್ಯೂರಿಟಿ ಆಫ್ ದ ನೀಡ್ಸ್, ದೇ ವಿಲ್ ನಾಟ್ ಐಡೆಂಟಿಫೈಡ್. ಅದನ್ನ ಯಾರು ಕೂಡ ಐಡೆಂಟಿಫೈ ಮಾಡಲ್ಲ. ದೇ ವೋಂಟ್ ಗೆಟ್ ಮಚ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ. ಸೊಸೈಟಿ ಒಳಗಡೆ ರೆಕಗ್ನೇಷನ್ ಆಗ್ಲಿ, ರೆಸ್ಪೆಕ್ಟ್ಸ್ ಆಗ್ಲಿ ಅಷ್ಟೊಂದು ಸಿಗೋದಿಲ್ಲ. ಯಾವ್ದ್ರಲ್ಲಿ? ಸೆಕ್ಯೂರಿಟಿ ನೀಡ್ಸ್. ಸೊ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ, ನನಗ್ ಗೊತ್ತಿರಂಗೆ ಒಂದ್ 90% ಈ ಒಂದು ನೀಡ್ಸ್ಗೋಸ್ಕರ ಹೊಡೆದಾಡ್ತಾರೆ. 90% ಆಫ್ ದ ಪೀಪಲ್ಸ್ ಇನ್ ಅವರ್ ಕಂಟ್ರಿ ದೇ ವಿಲ್ ಥಿಂಕ್ ಅಬೌಟ್ ದ ಸೆಕ್ಯೂರಿಟಿ ನೀಡ್ಸ್. ಸಾಕಪ್ಪ ಒಂದು ಉದ್ಯೋಗ, ಒಂದು ಯಾವ್ದೋ ಒಂದು ಓದೋದು, ಒಂದು ನೌಕರಿ ತಗೊಳ್ಳೋದು, ಒಂದು ಉದ್ಯೋಗ ಮಾಡ್ಕೊಂಡು ಆರಾಮಾಗಿ ಇರೋದು. ಸೊ ಈ ತರ ಒಂದು ಮೈಂಡ್ ಸೆಟ್ ನ ನಾವು ತುಂಬಾ ಜನ ಬೆಳೆಸ್ಕೊಬಿಟ್ಟಿರ್ತಾರೆ. ಓಕೆ, ಸೊ ಆಫ್ಟರ್ ದಿಸ್ ಕೆಲವೊಂದಿಷ್ಟು ಜನ ಇರ್ತಾರೆ, ಈ ರಿಮೈನಿಂಗ್ ಒಂದು 10% ಇರ್ತಾರಲ್ಲ, ಆ 10% ಜನದಲ್ಲಿ ಸ್ವಲ್ಪ ಒಂದು 4-5% ಜನ ಏನ್ ಮಾಡ್ತಾರೆ, ದೇ ಆರ್ ಥಿಂಕ್ ಅಬೌಟ್ ದ ಸೋಷಿಯಲ್ ನೀಡ್ಸ್. ಸೋಷಿಯಲ್ ನೀಡ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಅಂಡ್ ಸೋಷಿಯಲ್ ನೀಡ್ ಆಲ್ಸೋ ಕಾಲ್ಡ್ ಆಸ್ ಅ ಲವ್ ಅಂಡ್ ಬಿಲಾಂಗಿಂಗ್ಸ್ ಅಂತ ಕೂಡ ಕರಿತೀವಿ. ಅವನು ಬರೀ ಒಂದೇನೋ ಸಣ್ಣ ಕೆಲಸ ಮಾಡ್ಕೊಂಡು ಸುಮ್ಮನೆ ಹೋಗೋದಿಲ್ಲ. ಅವನೇನ್ ಮಾಡ್ತಾನೆ, ನನ್ಗೊಂದು ರೆಕಗ್ನೇಷನ್ ಬೇಕಪ್ಪ ಅಂತ ಯೋಚನೆ ಮಾಡ್ತಾನೆ. ಏನ್ ರೆಕಗ್ನೇಷನ್ ಅಪ್ಪ? ನಾನು ಎಲ್ಲೋ ಒಂದ್ ಕಡೆ ಒಂದು ನೌಕರಿ ಮಾಡ್ಬೇಕು, ಆ ನೌಕರಿಗೆ ಬೇರೆಯವರು ನಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅದನ್ನ ಯೋಚನೆ ಮಾಡ್ತಾರೆ. ಸೊ ದಟ್ ಈಸ್ ಎ ಸೋಷಿಯಲ್ ನೀಡ್. ಸೊಸೈಟಿಲಿ ನಾವು ಹೇಗೆ ಗುರುತಿಸ್ಕೋತೀವಿ, ಸೊಸೈಟಿಲಿ ನಮ್ಗೊಂದು ಮರ್ಯಾದೆ ಇದೆಯೇನಪ್ಪ, ನನಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಜನ. ಸೊ ಆ ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಈಸ್ ಸೊಸೈಟಲ್ ನೀಡ್ಸ್ ಆರ್ ಸೋಷಿಯಲ್ ನೀಡ್ಸ್. ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಲವ್ ಅಂಡ್ ಬಿಲಾಂಗಿಂಗ್ಸ್, ದಟ್ ಮೀನ್ಸ್ ಆಫ್ಟರ್ ಸೈಕಲಾಜಿಕಲ್ ಅಂಡ್ ಸೇಫ್ಟಿ ನೀಡ್ಸ್ have been fulfilled, the third level of human needs is a social and involves feelings of belongings. The need for interpersonal relationship motivates the behavior. The examples include friendship, intimacy, trust, acceptance, receiving and giving affection and love, affiliating, being a part of a group, family, friends and work. ನಾನು ಹೇಳಿದೆ ನಿಮಗೆ ಏನಪ್ಪಾ ಅಂತಂದ್ರೆ, ಒಂದು ಸೊಸೈಟಿ ಒಳಗಡೆ ಗುರುತಿಸ್ಕೋಬೇಕು. ಹೇಗೆ ಗುರುತಿಸ್ಕೊಳ್ಳೋದು? ಕೆಲವೊಬ್ಬರನ್ನ ಫ್ರೆಂಡ್ ಮಾಡ್ಕೋತೀವಿ, ಮತ್ತೆ ಒಂದು ನೌಕರಿ ಮಾಡೋದ್ರಿಂದ ರೆಸ್ಪೆಕ್ಟ್ ಬರುತ್ತೆ, ಅದ್ರ ಅಷ್ಟೇ ಇದ್ರೆ ಆಗೋದಿಲ್ಲ. ಏನ್ ಮಾಡ್ತೀವಿ? ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗ್ತೀವಿ, ಒಂದು ಗ್ರೂಪ್ ಅಲ್ಲಿ ಜಾಯಿನ್ ಆಗ್ತೀವಿ, ಒಂದು ಆರ್ಗನೈಸೇಷನ್ ಅಲ್ಲಿ ಹೋಗಿ ವರ್ಕ್ ಮಾಡ್ತೀವಿ. ಸೊ ಆ ರೀತಿ ಬೆರೆತುಕೊಂಡು ನಾವು ಅದರಲ್ಲಿ ವರ್ಕ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ತೀವಿ. ಸೊ ಅಲ್ಲೂ ಕೂಡ ಈ ಒಂದು ಸೋಷಿಯಲ್ ನೀಡ್ಸ್ ಅಲ್ಲಿ ಏನಂದ್ರೆ ಸಂಪರ್ಕ ಇರುತ್ತೆ, ಜನಗಳ ಜೊತೆ ಬೆರೀತೀವಿ, ಬಟ್ ರೆಸ್ಪೆಕ್ಟ್ ಇರುತ್ತೆ, ಬಟ್ ಹೈಲೈಟ್ ಆಗ್ಲಿಕ್ಕೆ ಆಗೋದಿಲ್ಲ. ಏನೋ ಒಂದೀಗ ಸೊಸೈಟಿ ಒಳಗಡೆ ನಾವ್ ಯಾವ್ದೋ ಒಂದು ಆರ್ಗನೈಸೇಷನ್ ಗುರುತಿಸ್ಕೋಬೇಕು, ಒಂದು ಸಂಸ್ಥೆಯಲ್ಲಿ ಗುರುತಿಸ್ಕೋಬೇಕು. ನೀವು ನೋಡಿರ್ಬೋದು, ಯಾವ್ದಾದ್ರು ಹಬ್ಬ ಹರಿದಿನಗಳು ಬಂದ್ರೆ ಬ್ಯಾನರ್ ಗಳನ್ನ ಹಾಕ್ತಿರ್ತಾರೆ. ಗಣೇಶ ಹಬ್ಬ ಬಂದ್ರೆ ಅಥವಾ ಇನ್ನೊಂದು ಯಾವ್ದೋ ಹಬ್ಬ ಬಂತು ಅಂತಂದ್ರೆ ನೀವು ನೋಡಿರ್ಬೋದು, ಬ್ಯಾನರ್ಸ್ ಗಳನ್ನ ಹಾಕೋದು, ಅದರಲ್ಲಿ ಫೋಟೋಸ್ ಗಳನ್ನ ಹಾಕೋದು, ಇವ್ರ ಅಭಿಮಾನಿ ಅಂತ ಹೇಳಿ. ಸೊ ಇಟ್ ಈಸ್ ಆಲ್ ಅಂಡರ್ ಸೋಷಿಯಲ್ ನೀಡ್ಸ್. ಸೊ ವಿ ಆರ್ ಇನ್ವಾಲ್ವಿಂಗ್ ಇನ್ ಎ ಸೊಸೈಟಿ. ಓಕೆ, ಅವಳು ಪ್ರತುಷಾಂತ ಹುಡುಗಿ, ಪ್ರತುಷಾಂತ ಹುಡುಗಿ. The fourth need is the esteem needs.
ಅಂದ್ರೆ ಈಗ ನೋಡಿ, ಎಸ್ಟೀಮ್ ನೀಡ್ಸ್ ಅಂಡ್ ಸೊಸೈಟಲ್ ನೀಡ್ಸ್ ಇದಕ್ಕೂ ಬಹಳ ಎರಡಕ್ಕೂ ಕೂಡ ಒಂದು ಬಹಳ ಡಿಫ್ರೆನ್ಸ್ ಇದೆ. ಎಸ್ಟೀಮ್ ನೀಡ್ಸ್ ಅಂಡ್ ಸೋಷಿಯಲ್ ನೀಡ್ಸ್. ಈ ಸೋಷಿಯಲ್ ನೀಡ್ಸ್ ಅಲ್ಲಿ ನಾನು ಹೇಳಿದೆ, ಫ್ರೆಂಡ್ಶಿಪ್ ಇರ್ಬೋದು, ಒಂದು ಗ್ರೂಪ್ ಅಲ್ಲಿ ಆರ್ಗನೈಸೇಷನ್ ವರ್ಕ್ ಮಾಡ್ಬೋದು, ಒಂದು MLA ಆಗ್ಬೋದು. ದಟ್ ಇಸ್ ಆಲ್ಸೋ ಸೊಸೈಟಲ್ ನೀಡ್ಸ್. MLA ಅಂದ್ರೆ ಏನು? ಜನಗಳ ಹತ್ರ. ಈಗ ನೋಡಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದೆ, ಬೆಸ್ಟ್ ಎಕ್ಸಾಂಪಲ್. ಈ ಗ್ರಾಮ ಪಂಚಾಯತ್, ಈಗ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗುತ್ತೆ ಅಂದ್ರೆ ಎಲ್ಲರೂ ನಿಂತ್ಕೊಳಕ್ ಇಷ್ಟ ಪಡೋದಿಲ್ಲ. ಆದ್ರೆ ಕೆಲವೊಬ್ರು ಮಾತ್ರ ಎಲೆಕ್ಷನ್ ನಿಂತ್ಕೋಬೇಕು, ಕಂಟೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನಾನು ಎಲೆಕ್ಷನ್ ನಿಂತ್ಕೋಬೇಕು, ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ನಾನು ಗೆಲ್ಬೇಕು, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು ಅನ್ನೋದು ಸೋಷಿಯಲ್ ನೀಡ್. ಕೆಲವೊಬ್ರು ಏನಪ್ಪ, ಯಾವ್ದೋ ಎಲೆಕ್ಷನ್ ಬರುತ್ತಪ್ಪ, ನಮ್ಗೆ ಯಾಕೆ ಬೇಕು, ನಾವು ಆರಾಮಾಗಿರೋಣ ಅಂತ ಹೇಳಿದ್ರೆ ದಟ್ ಈಸ್ ಸೆಕ್ಯೂರಿಟಿ ನೀಡ್ಸ್. ಸೊ ಸೋಷಿಯಲ್ ನೀಡ್ ಅಲ್ಲಿ ಐ ಥಿಂಕ್ ಯು ಗಾಟ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ನೀಡ್. ಎಸ್ಟೀಮ್ ನೀಡ್ ಅಂತ ಇರುತ್ತೆ. ಎಸ್ಟೀಮ್ ನೀಡ್ ಅಂತಂದ್ರೆ, ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕಪ್ಪ, ನಾನು ಒಂದು ಕಂಪನಿ ಬಾಸ್ ಆಗ್ಬೇಕು, ಯಾವ್ದೋ ಒಂದು ಕಂಪನಿ ಇದೆ, ಆ ಕಂಪನಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು, ನಾನೇ ಒಂದು ಕಂಪನಿ ಓಪನ್ ಮಾಡ್ಬೇಕು. ಈ ಒಂದು ಕಾನ್ಸೆಪ್ಟ್ ಗಳನ್ನ ಎಸ್ಟೀಮ್ ನೀಡ್ಸ್ ಅಲ್ಲಿ ಇಟ್ಕೋತಾರೆ. ಇದನ್ನ ಎಲ್ಲರೂ ಇಟ್ಕೊಳಕ್ ಆಗೋದಿಲ್ಲ. ನಾನು ಚೀಫ್ ಮಿನಿಸ್ಟರ್, ಎಷ್ಟು ಜನ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಅನ್ಕೋತಾರೆ? ತುಂಬಾ ಎಲ್ಲರೂ ಆಗ್ಲಿಕ್ಕೆ ಆಗೋದಿಲ್ಲ, ಬಟ್ ಆಗ್ಬೇಕು ಅಂತ ಅನ್ಕೊಳ್ಳೋ ಸಂಖ್ಯೆ ಕಡಿಮೆ. ಸೊ ದಟ್ ಈಸ್ ದ ಫೋರ್ತ್ ಲೆವೆಲ್, ದಟ್ಸ್ ದಿ ಎಸ್ಟೀಮ್ ನೀಡ್ಸ್ ಅಂತ ಕರಿತೀವಿ. ಈಗ ಯಾರೋ ಒಬ್ಬ MLA ಇರ್ತಾನೆ, ನೋಡಪ್ಪ ನಿನ್ನ ಮಿನಿಸ್ಟರ್ ಮಾಡ್ತೀವಿ ಅಂತಂದ್ರೆ, ಇಲ್ಲಪ್ಪ ಹಂಗಾಗಿ ಮಿನಿಸ್ಟರ್ ಮಾಡ್ತೇನೆ, ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು, ನಾನು ಮಿನಿಸ್ಟರ್ ಆಗಲ್ಲ, ನಾನು ಚೀಫ್ ಮಿನಿಸ್ಟರ್ ಪೋಸ್ಟ್ ಬೇಕು ಅಂತ ಕೂಡ್ತಾರೆ. ದಟ್ ಇಸ್ ಎನ್ ಎಸ್ಟೀಮ್ ನೀಡ್ಸ್. ಸೊ ಇದನ್ನ ಪ್ರತಿಯೊಬ್ರು ಕೂಡ, ಅಂದ್ರೆ ಸೊಸೈಟಿ, ಸಮಾಜದಲ್ಲಿ ಪ್ರತಿಯೊಬ್ರು ಈ ಒಂದು ಎಸ್ಟೀಮ್ ನೀಡ್ಸ್ ನ ಇಟ್ಕೋತಾರ? ತುಂಬಾ ಜನ ಇಟ್ಕೊಳ್ಳಿಕ್ ಹೋಗೋದಿಲ್ಲ. ಬಿಕಾಸ್ ಈ ನೀಡ್ಸ್ ನ ಫುಲ್ಫಿಲ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತಪಸ್ ಮಾಡ್ಬೇಕಾಗುತ್ತೆ. ಸುಮ್ನೆ ಈ ನೀಡ್ಸ್ ಗಳನ್ನೆಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ದ ಫೋರ್ತ್ ನೀಡ್ ಇಸ್ ದ ಎಸ್ಟೀಮ್ ನೀಡ್ಸ್, ಆರ್ ದ ಫೋರ್ತ್ ಲೆವೆಲ್ ಇನ್ ಎ Maslow's hierarchy, which Maslow classified into two categories: esteem for oneself, dignity, achievements, mastery, independence, and desire for reputation or respect from others. The Maslow indicates that the need for respect or reputation is most important for children and adolescents and precedes real self-esteem or dignity. ನನಗೆ ಸಮಾಜದಲ್ಲಿ ಒಂದು ಗೌರವ ಬರಬೇಕು, ನಾನ್ ಸತ್ ಮೇಲೂ ಕೂಡ ನನ್ನ ಹೆಸರು ಇರ್ಬೇಕು. ದಟ್ ಇಸ್ ಎನ್ ಎಸ್ಟೀಮ್ ನೀಡ್ಸ್. ನನಗೆ ಯಾರು ಮಾತಾಡ್ಬೇಕಪ್ಪ, ನಾನು ಹರಪನಹಳ್ಳಿಲಿ ಇದ್ದೆ, ಹರಪನಹಳ್ಳಿಲಿ ನಾನು ಇದ್ದು ಹೋದ್ಮೇಲೆ ಇಲ್ಲೊಬ್ಬ ಹುಡುಗ ಬಂದಿದ್ದ, ನಾವು ಹೇಳ್ಬೇಕು, ಅದು 2020 ಒಂದು ಹುಡುಗ ಇದ್ದ ಕಣಪ್ಪ, ಒಂದು ಹುಡುಗಿ ಇದ್ಲು, ಏನ್ ಟ್ಯಾಲೆಂಟ್, ಏನು ಅಂದ್ರೆ ಆತನ ನೆನ್ಪಿಟ್ಕೊಳ್ಳೋ ತರ ನೀವು ಕಾಲೇಜಲ್ಲಿ ಒಂದು ರೆಪ್ಯುಟೇಷನ್ ಕ್ರಿಯೇಟ್ ಮಾಡಬೇಕು. ಸೊ ಅದು ಕೂಡ ನೀಡ್ಸ್ ಇರುತ್ತೆ. ಕಾಲೇಜಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗ್ಬೇಕು, ಸ್ಟೂಡೆಂಟ್ ಯೂನಿಯನ್ಗೆ ಅಧ್ಯಕ್ಷ ಆಗ್ಬೇಕು, ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗ್ಬೇಕು, ಈ ತರ ಆಂಬಿಷನ್ಸ್ ಗಳನ್ನ ನಾವು ಇಟ್ಕೋಬೇಕಾಗ್ತದೆ. ದಟ್ ಈಸ್ ಅನ್ ಎಸ್ಟೀಮ್ ನೀಡ್ಗೆ ಅದು ಬರ್ತದೆ. The last one is self-actualization needs. Self-actualization ಅಂತಂದ್ರೆ ಎಷ್ಟು ಸಾಧ್ಯ ಅಷ್ಟು ತುಂಬಾ ಹೈ ಲೆವೆಲ್ಗೆ ಹೋಗ್ತಕ್ಕಂಥದ್ದು, ರೈಟ್? These needs are the highest level in a Maslow's hierarchy and refers to the realization of a person's potential. It's very important. Realization of personal potential, ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ನಿರ್ಧಾರ ಮಾಡುತ್ತದೆ. This self-actualization needs. So the self-fulfillment, seeking personal growth and the peak experience. ಇಲ್ಲಿ ಒಂದು ಸೆಲ್ಫ್ ಫುಲ್ಫಿಲ್ಮೆಂಟ್ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ, ನಮ್ಗೆ ಏನ್ ಅನ್ಸಿರುತ್ತೋ ಅದನ್ನ ನಾವು ಸಾಧಿಸ್ತೀವಿ, ಅಂಡ್ ಪರ್ಸನಲ್ ಗ್ರೋತ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅಂತ ಕರಿತೀವಿ. ಸೊ ದಿಸ್ ಆರ್ ಆಲ್ ದ 5 stages proposed by the Maslow. He is a psychologist, based on the human needs. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರು, ನರೇಂದ್ರ ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. 2014 ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. 2014 ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ನಮ್ಗೆಲ್ಲ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು
ಅವ್ರಿಗೆ ಫ್ಯಾಮಿಲಿ ಅಂತಂದ್ರೆ ಅವ್ರ ಮ್ಯಾರೇಜ್ ಆಗಿದ್ದಾರೆ, ಮಕ್ಳಿದ್ದಾರೆ, ಅವ್ರಿಗೊಂದು ಇದಿದೆ, ಆ ತರ ಯಾವ್ದು ಕೂಡ ಇಲ್ಲ. ಗೊತ್ತಾಯ್ತಾ? ಅವರು ಡೈರೆಕ್ಟ್ ಆಗಿ ಚೀಫ್ ಮಿನಿಸ್ಟರ್ ಆದವರು. ಡೈರೆಕ್ಟ್ ಆಗಿ ಚೀಫ್ ಮಿನಿಸ್ಟರ್ ಅಂದ್ರೆ ಅವ್ರ ಹಿಂದೆ ಫ್ಯಾಮಿಲಿ ಎಲ್ಲ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಅಂದ್ರೆ ಅವ್ರ ಬೇಸಿಕ್ ನೀಡ್ಸ್ ಅಷ್ಟೇ ಇತ್ತು, ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ನೀಡ್ಸ್ ನ ಅವ್ರು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಅಂಡ್ ದ ಸೊಸೈಟಲ್ ನೀಡ್ಸ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡಲಿಲ್ಲ. ದೇ ಆರ್ ನಾಟ್ ಕಾನ್ಸಂಟ್ರೇಟೆಡ್ ಆನ್ ಎಸ್ಟೀಮ್ ನೀಡ್ ಆಲ್ಸೋ. ಈ ಒಂದು 3 ನೀಡ್ಸ್ ಗಳನ್ನ ಅವರು ಬೈಪಾಸ್ ಮಾಡಿ ಮೇಲೆ ಹೋದ್ರು. ದಟ್ ಈಸ್ ಸೆಲ್ಫ್ ಆಕ್ಚುಲೈಸೇಷನ್. ಹೇಗೆ ಅಂತಂದ್ರೆ 2014 ನಲ್ಲಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ರು. ಅವರ ಪೊಲಿಟಿಕಲ್ ಪಾರ್ಟಿ ಏನ್ ಮಾಡುತ್ತು ಅಂತಂದ್ರೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳ್ತು. ಅವಾಗ್ಲೇ ಅವ್ರ ಪೊಲಿಟಿಕಲ್ ಪಾರ್ಟಿಲಿ ತುಂಬಾ ಜನ ಲೀಡರ್ಸ್ ಗಳು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಇದ್ರು. ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಮಾಡಿದಾಗ ಏನಾಯ್ತು ಅಂತಂದ್ರೆ, 1 minute. ಮೇಡಮ್ ತೋರಿಸ್ತಾರೆ. Dear students, can continue with the session. So self-actualization alli, so I told that in 2014, ಕೇಳಿಸ್ತಾ ಇದೆಯಾ ಎಲ್ಲರಿಗೂ? Yes sir. Yes sir. Okay. ಪ್ರೈಮ್ ಮಿನಿಸ್ಟರ್ ಗೊತ್ತಿದೆಯಲ್ಲ ನಿಮ್ಗೆ? ಓಕೆ, ನಾನು ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಅದನ್ನ ತಗೊಂಡೆ. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಎನಿ ಪೊಲಿಟಿಕಲ್ ಪಾರ್ಟಿ ಹಿಯರ್, ರೈಟ್? ಸೊ 2014 ನಲ್ಲಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರ ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರು. ಸೊ ಇವ್ರು ಏನ್ ಮಾಡಿದ್ರು, ಎಲೆಕ್ಷನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದಾಗ ಜನ ಸುಮ್ನೆ ವೋಟ್ ಹಾಕ್ತಾರ? ಸೊ ಏನ್ ಮಾಡಿದ್ರಪ್ಪ ಅಂದ್ರೆ, ಥ್ರೂಔಟ್ ಅವರ್ ಕಂಟ್ರಿ, ನಮ್ಮ ದೇಶದ ಸುತ್ತ ತುಂಬಾ ಕಡೆ ಅವರು ಟ್ರಾವೆಲ್ ಮಾಡಿದ್ರು. ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ ಅಂತಂದ್ರೆ, ಯಾವ್ದೋ ಒಂದು ಸರ್ವೆ ಹೇಳುತ್ತೆ, ಅರೌಂಡ್ 3 lakh kilometers ಅವರು ಜರ್ನಿ ಮಾಡಿದ್ದಾರೆ, ಟ್ರಾವೆಲ್ ಮಾಡಿದ್ದಾರೆ.
ಅಂಡ್ ಈ ಅಟೆಂಡೆಡ್ ಸೋ ಮೆನಿ ಫಂಕ್ಷನ್ಸ್, ತುಂಬಾ ಫಂಕ್ಷನ್ಸ್ ಗಳಿಗೆ ಹೋಗಿ ಅಟೆಂಡ್ ಮಾಡಿ ಕ್ಯಾನ್ವಸ್ ಮಾಡಿದ್ದಾರೆ. ಈ ವರ್ಕ್ ಟೈರ್ಲೆಸ್, ತುಂಬಾ ಶ್ರಮ ವಹಿಸಿ ಅವರು ಪ್ರಚಾರ ಮಾಡಿ ಜನಗಳನ್ನ ಭೇಟಿ ಮಾಡಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ. ಸೊ ಅವಾಗ ಎಲೆಕ್ಷನ್ ಅಲ್ಲಿ ಅವ್ರು ವಿನ್ ಆದ್ರು, ಪ್ರೈಮ್ ಮಿನಿಸ್ಟರ್ ಕೂಡ ಆದ್ರು. ಸೊ ಅಂದ್ರೆ ಅವರು ಈ ಒಂದು ಸೆಕ್ಯೂರಿಟಿ ನೀಡ್ಸ್ ಮತ್ತೆ ಸೊಸೈಟಲ್ ನೀಡ್ಸ್ ಅಥವಾ ಎಸ್ಟೀಮ್ ನೀಡ್ಸ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರೆ ಸೆಲ್ಫ್ ಆಕ್ಚುಲೈಸೇಷನ್ ಲೆವೆಲ್ಗೆ ಅವರು ರೀಚ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಸೆಲ್ಫ್ ಆಕ್ಚುಲೈಸೇಷನ್ ಪ್ರೊಸೆಸ್ ಅಲ್ಲಿ ಏನಂತಂದ್ರೆ ಈ ಹ್ಯಾಸ್ ದಟ್ ಪೊಟೆನ್ಶಿಯಲ್, ಅವ್ರ ಹತ್ರ ಪೊಟೆನ್ಶಿಯಲ್ ಇದೆ, ಈ ಹ್ಯಾಸ್ ದ ಕ್ರಿಯೇಟಿವ್ ಆಕ್ಟಿವಿಟೀಸ್. ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದಲ್ಲಿ ಈ ಒಂದು ಸ್ಟೇಜ್ಗೆ ಹೋಗ್ಬೇಕು ಅಂತ ಬಹಳ ಆಸೆ ಪಡ್ತಾನೆ, ಸೆಲ್ಫ್ ಆಕ್ಚುಲೈಸೇಷನ್ ಪ್ರೊಸೆಸ್ ಸ್ಟೇಜ್ಗೆ ಹೋಗ್ಬೇಕು. ಬಟ್ ಸುಮ್ನೆ ಹೋಗ್ಲಿಕ್ಕೆ ಆಗ್ತದಾ? ಅದಕ್ಕೆ ನಾವು ಮನ್ಸ್ ಮಾಡ್ಬೇಕು, ಪ್ಲಾನ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಅದು ನಾವು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸ್ತಿದೆಯಲ್ಲ? ಪ್ರತಿಯೊಬ್ಬ ಮನುಷ್ಯನು ಕೂಡ ಲೈಫ್ ಅಲ್ಲಿ ವಿ ಹ್ಯಾವ್ ಟು ಸೆಟ್ ಎ ಗೋಲ್. ಪ್ರತಿಯೊಬ್ರು ಕೂಡ ಗೋಲ್ ನ ಸೆಟ್ ಮಾಡ್ಕೋಬೇಕು. ಸೊ ಆ ಗೋಲ್ ನ ಅಚೀವ್ ಮಾಡ್ಲಿಕ್ಕೆ ನಾವು ಅದರಿಂದ ಹೋಗ್ಬೇಕಾಗ್ತದೆ. ಗೊತ್ತಾಯ್ತಾ? ಈಗ ನಾವು ನೋಡಪ್ಪ, ನಾನು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ. ಸೊ ಇಟ್ ಈಸ್ ಸೊಸೈಟಲ್ ನೀಡ್ಸ್ ಅಷ್ಟೇನೆ, ಸೇಫ್ಟಿ ನೀಡ್ಸ್. ಅದ್ರ ಮೇಲಿರೋ ನೆಕ್ಸ್ಟ್ ಸ್ಟೆಪ್ ಬಿಲಾಂಗಿಂಗ್ ಅಂಡ್ ಲವ್ ನೀಡ್ಸ್ ಅಲ್ಲಿ ಏನಿದೆ, ಈ ಒಂದು ಸ್ಟೇಜ್ ಅಲ್ಲಿ ನಾನಿದ್ದೀನಿ, ದಿಸ್ ಒನ್ ಸ್ಟೇಜ್. ನೀವು ಇನ್ನೂ ಕೂಡ ಈ ಒಂದು ಸೇಫ್ಟಿ ನೀಡ್ಸ್ ಅಲ್ಲಿ ಇನ್ನೂ ಇದ್ದೀರಾ, ಇನ್ನೂ ಕೂಡ ಇದನ್ನ ಫುಲ್ಫಿಲ್ ಮಾಡ್ಕೊಂಡಿಲ್ಲ. ವಿ ಹ್ಯಾವ್ ಟು ಸೆಟ್ ಎ ಗೋಲ್ ಫಾರ್ ಸೆಲ್ಫ್ ಆಕ್ಚುಲೈಸೇಷನ್ ಆರ್ ಎಸ್ಟೀಮ್ ನೀಡ್ಸ್. ಸೊ ಇದು ಅವಾಗ ಏನಾಗುತ್ತೆ ಅಂತಂದ್ರೆ ಆಫ್ಟರ್ ಲೈಫ್ ನಮ್ಮ ಏನು ಕೊನೆಗೆ ಅವರ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಫುಲ್ಫಿಲ್ಮೆಂಟ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ನಾನು ಇದನ್ನ ಇನ್ನೂ ಸಿಂಪ್ಲಿಫೈ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ಹೌ ಇಸ್ ದ ಲೈಫ್, ಜೀವನ ಹೇಗೆ ಅಂತಂದ್ರೆ ಇದೊಂಥರ ಬೊಫೆಟ್ ಇದ್ದಂಗೆ. ಬೊಫೆಟ್ ಅಂತಂದ್ರೆ ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಅಲ್ಲಿ ಎಲ್ಲಾ ತರದ ಐಟಮ್ಸ್ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಂಡು ನಾವು ಊಟ ಮಾಡ್ಬೋದು, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡು ನಾವು ತಿನ್ಬೋದು. ಸೊ ದಟ್ ಈಸ್ ದ ಬೊಫೆಟ್ ಥಿಯರಿ ಆಫ್ ಲೈಫ್. ಓಕೆ, ಅಂದ್ರೆ ನಮಗೆ ಏನ್ ಬೇಕು ಅದು ಈ ನೇಚರ್ ಅಲ್ಲಿ ಅವೈಲಬಲ್ ಇದೆ. ಅದನ್ನ ಹೇಗ್ ನಾವು ಪಡಿತೀವಿ ಅನ್ನೋದು ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಈಸ್ ಅಬೌಟ್ ದ Maslow's theory of hierarchy of needs. Next we can move to the stress management. So what is stress management? ಎಲ್ಲರಿಗೂ ಸ್ಟ್ರೆಸ್ ಅಂದ್ರೆ ಗೊತ್ತಿದೆಯಾ? So if you define in a scientific way, stress is nothing but a force by area ಅಂತಾರೆ. ನಿಮ್ಮ ಸೈನ್ಸ್ ಅಲ್ಲಿ ಅದನ್ನ ಓದ್ಬೇಕಾದ್ರೆ. ಬಟ್ ರಿಯಲಿ ವಾಟ್ ಇಸ್ ಎ ಸ್ಟ್ರೆಸ್? ನಿಮ್ಗೆಲ್ಲ ಸ್ಟ್ರೆಸ್ ಆಗುತ್ತಾ? ಯಾವಾಗ ಸ್ಟ್ರೆಸ್ ಆಗುತ್ತೆ? ರಿಪ್ಲೈ ಮಾಡಿ. ನಾವೇನಾದ್ರೂ ಕೆಲಸ ಮಾಡಿ ಫುಲ್ ಸುಸ್ತಾದಾಗ. ಕೆಲಸ ಮಾಡಿ ಸುಸ್ತಾದಾಗ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ ಮೆಂಟಲ್ಗೆ ಆಗುತ್ತಾ, ಬಾಡಿಗೆ ಆಗುತ್ತಾ? ಬಾಡಿಗೆ ಸ್ಟ್ರೆಸ್ ಆಗುತ್ತೆ. ಓಕೆ, ಫಿಸಿಕಲ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೈನ್ ಅಂತ ಹೇಳ್ತೀವಿ. ಈಗ ನೀವು ಎಕ್ಸಾಮ್ಗೆ ಓದ್ದೇನೆ ಹೋಗಿ ಎಕ್ಸಾಮ್ ಅಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ? ನೀವು ಈಗ ಎಕ್ಸಾಮ್ ಇರುತ್ತಲ್ಲಪ್ಪ, ಎಕ್ಸಾಮ್ಗೆ ವಿತೌಟ್ ಪ್ರಿಪರೇಷನ್ ಇಫ್ ಯು ಅಟೆಂಡ್ ದ ಎಕ್ಸಾಮ್ ಏನಾಗುತ್ತೆ? ಫೇಲ್ ಆಗ್ತೀವಿ ಅಂತ ಅನ್ಕೋತೀವಿ. ತುಂಬಾ ಟೆನ್ಷನ್ ಆಗುತ್ತೆ. ಏನು ಓದ್ದೇನೆ ಫೇಲ್ ಆಗ್ಬೇಕು ಅಂತಾನೆ ಹೋಗಿ ಕೂತ್ಕೊಂಡ್ರೆ ಏನು ಸ್ಟ್ರೆಸ್ ಆಗೋದಿಲ್ಲ. ಬಟ್ ನಾವು ಓದಿರ್ತೀವಿ, ಎಕ್ಸಾಮ್ ಹೋದಾಗ ನಾವು ಯಾವ್ದನ್ನ ಓದ್ಕೊಂಡು ಹೋಗಿರ್ತೀವಿ ಆ ಕ್ವಶನ್ಸ್ ಅಲ್ದೇನೆ ಬೇರೆ ಕ್ವಶನ್ಸ್ ಬಂದ್ರೆ ಏನಾಗುತ್ತೆ? ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ. ಟೆನ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಸ್ಟ್ರೆಸ್. ವಿ ಆರ್ ಅಂಡರ್ಗೋಯಿಂಗ್ ಎ ಸ್ಟ್ರೆಸ್ ಸಿಚುಯೇಷನ್ ಗೆ ನಾವು ಹೋದ್ವಿ ಅಂತ ಅರ್ಥ. ಆಸ್ ಎ ಸ್ಟೂಡೆಂಟ್
ಸ್ಟೂಡೆಂಟ್ ಆಗಿ ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ನಾವು ನೋಡ್ಬೇಕಂದ್ರೆ ನಿಮ್ಗೆ ಅಷ್ಟೊಂದು ಅದು ಎಫೆಕ್ಟ್ ಆಗೋದಿಲ್ಲ. ಅಂದ್ರೆ ಆಸ್ ಎ ಸ್ಟೂಡೆಂಟ್ ಇದೀವಿ ಅಂತಂದ್ರೆ ನಮಗೆ ಸ್ಟ್ರೆಸ್ ಎಫೆಕ್ಟ್ ಕಡಿಮೆ. ಯಾವಾಗ ಸ್ಟ್ರೆಸ್ ಬರುತ್ತೆ ಅಂತಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನೀವು ಎಕ್ಸಾಮ್ ಓದ್ಬೇಕು, ನಾಳೆ ಎಕ್ಸಾಮ್ ಇದೆ, ನಾಳಿದ್ದು ಎಕ್ಸಾಮ್ ಇದೆ, ಕ್ವಶನ್ಸ್ ಯಾವ ರೀತಿ ಬರುತ್ತೆ ಇದ್ರ ಮೇಲೆ ಸ್ಟ್ರೆಸ್ ಇರುತ್ತೆ. ಎಕ್ಸಾಮ್ ಬರ್ದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ರಿಲ್ಯಾಕ್ಸ್ ಆಗ್ತೀರಿ. ಹೌದಾ ಹೌದಾ ಅಲ್ಲೋ? ಹೌದು ಸರ್. ಎಕ್ಸಾಮ್ ಬರ್ದಾದ್ಮೇಲೆ ಹೊರಗಡೆ ಬಂದಾಗ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀರಿ. ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀರಿ. ಅಪ್ಪ ಎಕ್ಸಾಮ್ ಮುಗಿತಪ್ಪ ಅಂತ ಹೇಳಿ ಆರಾಮಾಗಿ ಎಲ್ಲರ ಮುಖ ನೋಡ್ಬೇಕು, ಎಷ್ಟು ಶೈನಿಂಗ್ ಇರುತ್ತೆ, ಎಲ್ಲ ಖುಷಿಯಿಂದ ಮಾತಾಡ್ಕೊಂಡು ಎಕ್ಸಾಮ್ ಎಲ್ಲ ಮುಗಿತಪ್ಪ ಅಂದ್ರೆ ನಿನ್ನ ಒಂದು ಟಾರ್ಗೆಟ್ ಏನಿರುತ್ತೆ, ಒಂದು ಆ ಟಾರ್ಗೆಟ್ ನ ನೀನು ರೀಚ್ ಮಾಡಿದ್ರೆ, ಅದು ಸಕ್ಸಸ್ಫುಲ್ ಆಗಿ ರೀಚ್ ಮಾಡಿದ್ರೆ ಯಾವುದೇ ತರದ ಸ್ಟ್ರೆಸ್ ಇರಲ್ಲ, ಸ್ಟ್ರೆಸ್ ರಿಲೀಫ್ ಆಗ್ತೀರಿ. ಆ ಟಾರ್ಗೆಟ್ ಅದನ್ನ ಎಕ್ಸಾಮ್ ಬರೀಬೇಕು ಅಂತ ಹೋದಾಗ ಅದೇ ಆ ಒಂದು ಮೂಡಲ್ಲಿ ನಿಮ್ಗೆ ಎಕ್ಸಾಮ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಪ್ರಾಜೆಕ್ಟ್ ವರ್ಕ್ ಸಬ್ಮಿಷನ್ ಮಾಡ್ಬೇಕು, ಅವಾಗ ಸ್ಟ್ರೆಸ್ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಬೇರೆ ತರ ಕಂಡೀಷನ್ಸ್ ಅಲ್ಲಿ ಸ್ಟ್ರೆಸ್ ಇರೋದಿಲ್ಲ. ಆರಾಮಾಗಿ ಹಾಸ್ಟೆಲ್ ಇಂದ ಅಥವಾ ಮನೆಯಿಂದ ಬರ್ತೀರಿ, ಕಾಲೇಜಿಗೆ ಬರ್ತೀರಿ, ಮತ್ತೆ ಕಾಲೇಜಿಂದ ನೀವು ಆರಾಮಾಗಿ ಕ್ಲಾಸಸ್ ಮುಗಿಸ್ಕೊಂಡು ಇಷ್ಟ ಇದ್ರೆ ಕೂತ್ಕೋತೀರಿ, ಇಲ್ಲ ಅಂತಂದ್ರೆ ಕ್ಲಾಸ್ ಬಂಕ್ ಮಾಡಿ ಹೋಗ್ತೀರಿ. ಈ ತರ ಎಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಗೆ ಅಷ್ಟೊಂದು ಸ್ಟ್ರೆಸ್ ಆಗೋದಿಲ್ಲ. ಬಟ್ ರಿಯಲಿ ಈ ಸ್ಟ್ರೆಸ್ ಯಾರಿಗೆ ಜಾಸ್ತಿ ಆಗುತ್ತೆ ಅಂತಂದ್ರೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋರಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಅದು ಕೆಲವೊಬ್ರಿಗೆ ಫೀಲ್ ಆಗುತ್ತೆ, ಮನೆಗಳಲ್ಲೆಲ್ಲ ನೋಡಿರ್ತೀರಿ. ಸೊ ಯಾವಕ್ಕೆ ಸ್ಟ್ರೆಸ್ ಆಗುತ್ತೆ ಇವತ್ತು ಅಂತಂದ್ರೆ ಬಿಕಾಸ್ ಆಫ್ ಫಾಸ್ಟ್ ಲೈಫ್ ಸ್ಟೈಲ್. ಓಕೆ, ನಾವೆಲ್ಲ ಇವತ್ತು ತುಂಬಾ ಫಾಸ್ಟ್ ಲೈಫ್ಗೆ ಅಡಾಪ್ಟ್ ಆಗ್ಬಿಟ್ಟಿದೀವಿ. ಸೊ ಆಲ್ ಆಫ್ ಅಸ್ ಆರ್ ಲಿವಿಂಗ್ ಎ ಫಾಸ್ಟ್ ಫೇಸ್ಡ್ ಡಿಮ್ಯಾಂಡಿಂಗ್ ಲೈಫ್, ಡೀಲಿಂಗ್ ವಿತ್ ವರ್ಕ್ ಪ್ರೆಷರ್, ಹೋಮ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅದರ್ ಕಮಿಟ್ಮೆಂಟ್ಸ್ ಆಲ್ ದ ಟೈಮ್ಸ್. ಏನಂತಂದ್ರೆ ಫಾಸ್ಟ್ ಲೈಫ್ ಇರೋದ್ರಿಂದ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಕೆಲಸ ಎಲ್ಲಿ ಮಾಡ್ತೀವಿ ಅಲ್ಲಿ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ನೀವು ಬೆಂಗಳೂರು ಅಂತ ಒಂದು ಸಿಟಿಗೆ ಹೋಗ್ಬಿಟ್ಟು ನೌಕರಿ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ. ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದೇಳ್ಬೇಕು, ರೆಡಿ ಆಗ್ಬೇಕು, ತಿಂಡಿ ಮಾಡ್ಕೋಬೇಕು, ಟಿಫನ್ ಮಾಡ್ಬೇಕು, ಮಧ್ಯಾಹ್ನ ಬಾಕ್ಸ್ಗೆ ಲಂಚ್ ತಗೋಬೇಕು, ಮತ್ತೆ ಆಫೀಸ್ ಎಲ್ಲೋ ಇರುತ್ತೆ, ಮನೆ ಎಲ್ಲೋ ಇರುತ್ತೆ, ಆ ಟ್ರಾಫಿಕ್ ಅಲ್ಲಿ ಹೋಗ್ಬೇಕು, ವರ್ಕ್ ಮಾಡ್ಬೇಕು, ಮತ್ತೆ ಮನೆಗೆ ಬರ್ಬೇಕು. ದೇರ್ ಆರ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಗೆ ಏನಾಗುತ್ತೆ, ಸ್ಟ್ರೆಸ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆಲ್ ಲೈವ್ ಅಂಡ್ ಡೀಲ್ ವಿತ್ ಸ್ಟ್ರೆಸ್ ಅಟ್ ಸಮ್ ಪಾಯಿಂಟ್ ಆರ್ ಅದರ್. Sometimes this stress became a part and parcel of our life. However, managing a stress is extremely important. ಅಂದ್ರೆ ಸ್ಟ್ರೆಸ್ ಅಂದ್ರೆ ಸಾಮಾನ್ಯವಾಗಿ ಕಷ್ಟ ಅಂತ ಅನ್ಕೊಡ್ಬೇಕು. ಏನೋ ಕಷ್ಟ ಬರುತ್ತಪ್ಪ ಲೈಫ್ ಅಲ್ಲಿ, ಕಷ್ಟ ಬಂತು ಅಂದ ತಕ್ಷಣ ಇದಾಗ್ಬಿಡುತ್ತಾ? ಇಲ್ಲ, ಕಷ್ಟ ಇರುತ್ತೆ, ಹೋಗುತ್ತೆ. ಸೊ ಎವ್ರಿಥಿಂಗ್ ಇಸ್ ಟೆಂಪರರಿ. ದಟ್ ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಅವರ್ ಲೈಫ್. ಈ ಒಂದು ಲೈಫ್ ಅಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಎವ್ರಿಥಿಂಗ್ ಇಸ್ ಟೆಂಪರರಿ. ಖುಷಿ ಆಯ್ತಾ, ದಟ್ ಇಸ್ ಟೆಂಪರರಿ. ದುಃಖ ಆಯ್ತಾ, ದಟ್ ಇಸ್ ಆಲ್ಸೋ ಟೆಂಪರರಿ. ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ. ಸೊ ದ ಸ್ಟ್ರೆಸ್ ಇಸ್ ಆಲ್ಸೋ ಎ ಟೆಂಪರರಿ ಕಾನ್ಸೆಪ್ಟ್. ಇದನ್ನ ನಾವು ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೋಬೇಕು. ಸೊ ಹೌ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ದಿಸ್ ಸ್ಟ್ರೆಸ್? ಸೊ ದ ಸ್ಟ್ರೆಸ್ ಹ್ಯಾಸ್ ಲಾಟ್ ಆಫ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ಅವರ್ ಬಾಡಿ ಅಂಡ್ ಮೈಂಡ್. ನಮ್ಗೆ ಗೊತ್ತಿರ್ಬೋದು, ಇದು ಸ್ಟ್ರೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಮನಸ್ಸಿಗೆ ಬಹಳ ಎಫೆಕ್ಟ್ ಮಾಡುತ್ತೆ. The people under stress often experience headaches, anxiety, depression, negative thoughts, nausea, anger, frustration, etc. Hence, to avoid these problems, maintaining a stress is extremely important. Stress bantapa antandre ತಲೆನೋವು ಸ್ಟಾರ್ಟ್ ಆಗುತ್ತೆ. ಹೌದಾ? ನಮಗೆ ಆಯಾಸ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ಖಿನ್ನತೆ ಆಗ್ಬಿಡ್ತದೆ, ನಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಜೀವನ ಮುಗಿತಪ್ಪ, ಏನೋ ನನ್ನ ಕೈಲಿ ಆಗೋದಿಲ್ಲ, ಭಯ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತು, ಕೋಪ ಬರುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಕೀಳಿರುಮೆ ಆಗುತ್ತೆ. ಎಲ್ಲಾ ತರನು ಕೂಡ ಈ ಸ್ಟ್ರೆಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು ಈ ಸ್ಟ್ರೆಸ್ ನ. ಅದರ್ವೈಸ್ ತುಂಬಾ ಕಷ್ಟ ಆಗುತ್ತೆ ಲೈಫ್. ಯು ಮೇ ಫೀಲ್ ದಟ್ there is not much that I can do about stress. However, that is not quite true. You need to exercise regularly to keep stress away. ನಾವು ರೆಗ್ಯುಲರ್ ಆಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ, ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ನಮ್ಮ ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳಿಕ್ ಸಾಧ್ಯ. ವಿ ಕಾಂಟ್ ಎಸ್ಕೇಪ್ ಫ್ರಮ್ ದ ಸ್ಟ್ರೆಸ್. ಕೆಲಸದ ಒತ್ತಡದಿಂದ ಅಥವಾ ನಾವು ಒತ್ತಡದಿಂದ ಎಸ್ಕೇಪ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ವಿ ಹ್ಯಾವ್ ಟು ಮೇಂಟೈನ್ ದ ಸ್ಟ್ರೆಸ್. ಸೊ ಒನ್ ಈಸ್
regular exercise. So exercising is not only things that will help. One needs a change in one routine, and you need to inculcate a sense of positivity. So ಬರೀ ಎಕ್ಸಸೈಸ್ ಮಾಡಿದ್ರೆ ಆಗ್ಬಿಡುತ್ತಾ? ಆಗೋದಿಲ್ಲ. ಸೊ ಅದನ್ನೇನ್ ಮಾಡ್ಕೋಬೇಕು, ಇನ್ಕಲ್ಕೇಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಸೊ ಸೆನ್ಸ್ ಆಫ್ ಪಾಸಿಟಿವಿಟಿನ ನಾವು ಪಾಸಿಟಿವ್ ಥಾಟ್ಸ್ ಗಳನ್ನ ತುಂಬ್ಕೋಬೇಕಾಗ್ತದೆ. ಯು ನೀಡ್ ಟು ಟೇಕ್ ಎ ಚಾರ್ಜ್ ಆಫ್ ಯುವರ್ ಥಾಟ್ಸ್, ಫೀಲಿಂಗ್ಸ್ ಅಂಡ್ ಆಕ್ಷನ್ಸ್. ನಾವು ನಿಮ್ಮ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಆಶಾ ಮೇಡಮ್ ಅವರು ನಿಮ್ಗೆ ಯೋಗ ಬಗ್ಗೆ ಹೇಳ್ಕೊಟ್ಟಿದ್ರು, ಹೌದಾ? ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಯಾರು ಡೈಲಿ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ರಿ? No, sir. ಓಕೆ, ಡೂ ದಟ್. ಯೋಗ ಪ್ರಾಕ್ಟೀಸ್ ಮಾಡ್ರಿ. ಇಟ್ಸ್ ಲೈಕ್ ಎ ಎಕ್ಸರ್ಸೈಸ್. ಅದು ನಿಮಗೆ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಥಾಟ್ಸ್ ನ ಕೊಡುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ಆಮೇಲೆ ಮೈಂಡ್ ಕಾಮ್ ಆಗಿರುತ್ತೆ, ರೈಟ್? It is said that yoga, medication and breathing exercise are a great ways to combat the stresses. So now stress ವಿರುದ್ಧ ಅದನ್ನ ಓವರ್ಕಮ್ ಮಾಡ್ಕೊಳ್ಳಿಕ್ಕೆ you can do yoga, medication ಮಾಡಬೇಕಾಗ್ತದೆ, ಅಂತ ಬ್ರೀತಿಂಗ್ ಎಕ್ಸರ್ಸೈಸ್ ನ ಮಾಡಿದ್ರೆ we can reduce the stress. The ultimate goal to manage the stress is to lead a balanced life. ಒಂದು ಸಮತೋಲನವಾದಂತಹ ಒಂದು ಜೀವನ ನಡೆಸಲಿಕ್ಕೆ so we need to manage the stress. So work is not everything in life. ನಮ್ಗೆಲ್ಲ ಕೆಲವೊಬ್ರು ಇರ್ತಾರೆ 3 ಹೊತ್ತು ಕೆಲಸ ಮಾಡ್ತಿರ್ತಾರೆ, ಆಫೀಸ್ ಕೆಲಸನೇ ಮಾಡ್ತಿರ್ತಾರೆ, 3 ಹೊತ್ತು ಕಾಲೇಜ್ ಕೆಲಸನೇ ಮಾಡೋದು, ಅಥವಾ ಫ್ಯಾಕ್ಟ್ರಿ ಕೆಲಸನೇ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು. ವರ್ಕ್ ಅಂದ್ರೆ ಅದೇ ಜೀವನ ಅಲ್ಲ. ಇಟ್ ಇಸ್ ಎ ಪಾರ್ಟ್ ಆಫ್ ಲೈಫ್. ಜೀವನದಲ್ಲಿ ಕೆಲಸ ಅನ್ನೋದು ಒಂದು ಪಾರ್ಟ್ ಅಷ್ಟೇನೆ, ಅದೇ ಲೈಫ್ ಅಲ್ಲ. ಓಕೆ, ಅದನ್ನ ಬಹಳ ನಾವು ನೆನಪಲ್ಲಿ ಇಟ್ಕೋಬೇಕು. You need to make some times for recreation and leisurely activities that can calm and it can maintain the calm in your mind. See, ಈಗ ನಾವು ನಿಮ್ಮೆಲ್ಲ ಹೈಸ್ಕೂಲಾಗಿ ನೀವು ಸ್ಕೂಲಲ್ಲಿ ಓದ್ಬೇಕಾದ್ರೆ 1 hour 2 hour ಆದ್ಮೇಲೆ ಒಂದು 5 minutes 10 minutes ಬ್ರೇಕ್ಸ್ ಅಂತ ಕೊಡ್ತಿದ್ರು, ಹೌದಾ? ಲೀಜರ್ ಪೀರಿಯಡ್, ಲೀಜರ್ ಇರುತ್ತೆ, ಒಂದು 10 minutes ಇರುತ್ತೆ, ಹೊರಗಡೆ ಹೋಗ್ತೀರಿ, ಆಟ ಆಡ್ಕೊಂಡು ಬರ್ತೀರಿ, ರಿಲ್ಯಾಕ್ಸ್ ಮಾಡ್ತೀರಿ. ದಟ್ ಯಾಕೆ ಕೊಡ್ತಾರೆ ಅಂತಂದ್ರೆ ಟು ರೆಡ್ಯೂಸ್ ದ ಸ್ಟ್ರೆಸ್ ನ ಕಡಿಮೆ ಮಾಡ್ಲಿಕ್ಕೆ. ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳೋದು ಕೂಡ ಒಂದು ಸ್ಟ್ರೆಸ್ನೇ, ಹೌದಾ? ತುಂಬಾ ಜನಕ್ಕೆ ಅವೆಲ್ಲ ಆಗೋದಿಲ್ಲ. ಒಂದ್ 5 ನಿಮಿಷ ಕಾನ್ಸಂಟ್ರೇಟ್ ಮಾಡ್ತೀರಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. Some people says that you can manage the stress by keeping a journal. ಯಾವ್ದೋ ಒಂದು ಜರ್ನಲ್ ಇಟ್ಕೊಂಡು ಓದೋದು ಅಥವಾ ಬರೆಯೋದು ಮಾಡಿದ್ರೆ ನಾವು ಸ್ಟ್ರೆಸ್ ನ ಕಡಿಮೆ ಮಾಡಬಹುದು ಅಂತಾನು ಹೇಳ್ತಾರೆ. ಯಾರಿಗಾರು ಕಾದಂಬರಿ, ನಾವೆಲ್ಸ್ ಓದೋ ಅಭ್ಯಾಸ ಇದೆಯಾ? ಬುಕ್ಸ್ ಓದೋ, ನಾವೆಲ್ಸ್ ಬುಕ್ಸ್ ಓದೋ ಅಭ್ಯಾಸ ಇದೆಯಾ? ಯಾರಿಗೂ ಅಭ್ಯಾಸ ಇಲ್ಲ ಅದು. ಓಕೆ, ಮೊಬೈಲ್ ಬಂದ್ಮೇಲೆ ಸ್ವಲ್ಪ ಅವೆಲ್ಲ ಅವಾಯ್ಡ್ ಆಗಿದೆ. ಎವ್ರಿ ಟೈಮ್ ಯು ಗೆಟ್ ಎ ಸ್ಟ್ರೆಸ್ಡ್, ಜಸ್ಟ್ ನೋಟ್ ಡೌನ್ ಇನ್ ಯುವರ್ ಡೈರಿ ವಾಟ್ ಕಾಸ್ಡ್ ಯು ದಟ್ ಸ್ಟ್ರೆಸ್. ಒಂದು ರೆಡ್ಯೂಸ್ ಮಾಡ್ಲಿಕ್ಕೆ ಆ ಒಂದು ಸ್ಟ್ರೆಸ್ ನ ಯಾವ್ದು ಕಾಸ್ ಮಾಡ್ತು ಅಂತ ಹೇಳಿ ನೋಟ್ ಡೌನ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಅವಾಯ್ಡ್ ಮಾಡಿ. ಈಗ ನಿಮ್ಗೆ ಯಾರೋ ಒಬ್ಬ ಕಂಡ್ರೆ ಆಗೋದಿಲ್ಲ, ಇರಿಟೇಟಿಂಗ್ ಕ್ಯಾರೆಕ್ಟರ್ ಇರುತ್ತೆ, ಆತ ನಿಮ್ಗೆ ಸಿಕ್ಕದ ಅಂತಂದ್ರೆ ಅಥವಾ ನಿಮ್ ಅವ್ನ್ ಭೇಟಿ ಮಾಡ್ದ ಅಂತಂದ್ರೆ ನಿಮ್ಗೆ ಮೈಂಡ್ ಒಂಥರ ಸ್ಟ್ರೆಸ್ ಆಗುತ್ತೆ. ಅವ್ನು ನೋಡಿದ ತಕ್ಷಣ ಏನೋ ಒಂಥರ ಆತಂಕ ಶುರುವಾಗುತ್ತೆ. ಸೊ ಅವನಿಂದ ಅವಾಯ್ಡ್ ಆಗ್ಲಿಕ್ಕೆ ಟ್ರೈ ಮಾಡಿ ಅಷ್ಟೇ. ಇನ್ ದಿಸ್ ವೇ ಯು ಕ್ಯಾನ್ ಐಡೆಂಟಿಫೈ ದ ಥಿಂಗ್ಸ್ ಅಂಡ್ ಪೀಪಲ್ ದಟ್ ಸ್ಟ್ರೆಸ್. ಯಾವ ವಸ್ತುಗಳು ನಿಮ್ಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ? ಮೊಬೈಲ್ ಜಾಸ್ತಿ ಬಳಸಿದ್ರೆ ಸ್ಟ್ರೆಸ್ ಆಗುತ್ತೆ, ಅವಾಯ್ಡ್ ಇಟ್. ಎಷ್ಟು ಸಾಧ್ಯ ಅಷ್ಟು ಅವಾಯ್ಡ್ ಮಾಡ್ರಿ. ಯಾವ ಮನುಷ್ಯ ನಿಮ್ಗೆ ತೊಂದರೆ ಕೊಡ್ತಾ ಅವನಿಂದ ನಿಮ್ಗೆ ಸ್ಟ್ರೆಸ್ ಆಗುತ್ತೋ ಅವನಿಂದನೂ ಕೂಡ ಯು ಶುಡ್ ಮೇಂಟೈನ್ ಎ ಡಿಸ್ಟೆನ್ಸ್. Once you see this journal after some days, you will realize that there are some common things that stress you. And identifying these things is half the job done. Now note down your reaction and responses to things that stressed you out. ಏನಿಲ್ಲ, ವೆರಿ ವೆರಿ ಸಿಂಪಲ್. ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ಒಂದು ಡೈರಿ ಮೇಂಟೈನ್ ಮಾಡ್ಬೇಕು. ನಾನು ನಾಳೆ ಏನ್ ಕೆಲಸ ಮಾಡ್ಬೇಕು, ಸೊ ವಾಟ್ ವರ್ಕ್ ಹ್ಯಾವ್ ಟು ಡೂ ಫಾರ್ ಟುಮಾರೋ, ದಟ್ ಯು ಹ್ಯಾವ್ ಟು ಪ್ಲಾನ್ ಇನ್ ಟುಡೇ ಇಟ್ ಸೆಲ್ಫ್. ನಾಳೆಗೆ ಏನ್ ಮಾಡ್ಬೇಕಂತ ಇವತ್ತೇ ಪ್ಲಾನ್ ಮಾಡ್ಕೋಬೇಕು. ಸೊ ಅದನ್ನ ಒಂದು ಪಾಕೆಟ್ ಡೈರಿ ಇಟ್ಕೊಂಡು ಪಾಕೆಟ್ ಡೈರಿಲಿ ಬರ್ಕೋಬೇಕು, ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾಳೆ ಆ ಕೆಲಸಗಳೆಲ್ಲ ಸರಾಗವಾಗಿ ಈಸಿಯಾಗಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅದ್ರ ನೆಕ್ಸ್ಟ್ ಡೇ ಕೆಲಸನ ನೀವು ಪ್ಲಾನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಯಾವಾಗ ನಾವು ವರ್ಕ್ ನ ಇನ್ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀವಿ, ಬ್ಯಾಲೆನ್ಸ್ ಮಾಡೋದಿಲ್ಲ ವರ್ಕ್ ನೇಚರ್ ನ, ಅವಾಗ ಸ್ಟ್ರೆಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ವರ್ಕ್ ಜೊತೆಗೆ
ನಾವು ನಾವೆಲ್ಸ್ ಗಳನ್ನ ಓದ್ಬೇಕು, ಎಕ್ಸಸೈಸ್ ನ ಮಾಡಬೇಕು, ಫ್ರೆಂಡ್ಸ್ ಗಳ ಜೊತೆ ಸ್ವಲ್ಪ ಬೆರಿಬೇಕು, ಲೈಕ್ ಮೈಂಡೆಡ್ ಫೆಲೋಸ್ ಜೊತೆ ಬೆರಿಬೇಕು. ಸೊ ಈ ರೀತಿ ಮಾಡೋದ್ರಿಂದ ವಿ ಕ್ಯಾನ್ ಸಮ್ ಹೌ ರೆಡ್ಯೂಸ್ ದ ಸ್ಟ್ರೆಸ್. ಸೊ ಕೆಲವೊಂದು ಥಿಯರಿ ಹೇಳ್ತಾರೆ, ಈಗ ವರ್ಸ್ಟ್ ಸಿಚುಯೇಷನ್ ಹೌ ಟು ರೆಡ್ಯೂಸ್ ದ ಸ್ಟ್ರೆಸ್ ಅಂತಂದ್ರೆ ಡ್ರಿಂಕ್ ಅಂಡ್ ಸ್ಮೋಕ್ ಅಂತ ಹೇಳ್ತಾರೆ. ಬಟ್ ಆಸ್ ಬೆಟರ್ ಟು ಅವಾಯ್ಡ್ ದ ಸ್ಮೋಕ್ ಅಂಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ಸ್. ಅದು ನಿಮ್ಮ ಲೆವೆಲ್ಗೆ ಮಾಡಬಾರ್ದು. ದೊಡ್ಡವ್ರದ್ದು ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಜನಕ್ಕೆ ಹೈ ಲೆವೆಲ್ ಸ್ಟ್ರೆಸ್ ಇರುತ್ತೆ, ಅವ್ರು ಇದನ್ನ ಮಾಡ್ತಾರೆ. ಇದೇನಾಗುತ್ತೆ ಅಂದ್ರೆ ಹೆಲ್ತ್ಗೆ ಇನ್ನೊಂದು ರೀತಿ ಇದು ಅಡ್ವರ್ಸ್ ಎಫೆಕ್ಟ್ ಮಾಡುತ್ತೆ. ಅಂಡ್ ಅವಾಯ್ಡಿಂಗ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಟಿವಿ ಫಾರ್ ಮೆನಿ ಅವರ್ಸ್. ಟಿವಿ ಮುಂದೆ ಕೂತ್ಕೊಂಡು ಸುಮ್ಮನೆ ಟಿವಿ ನೋಡೋದು, ದಟ್ ಈಸ್ ಆಲ್ಸೋ ಕ್ರಿಯೇಟ್ ದ ಸ್ಟ್ರೆಸ್. Instead, choose healthier ways to manage your stress. ಸೊ ಆ ತರ ಟಿವಿ ನೋಡೋದು ಅಥವಾ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು, ಅದ್ರಲ್ಲಿ ಫೇಸ್ಬುಕ್ ನೋಡ್ತಾ ಕೂತ್ಕೊಳ್ಳೋದು, ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೀವು ಅಬ್ಸರ್ವ್ ಮಾಡಿ, ಸುಮ್ನೆ ಫೇಸ್ಬುಕ್ ನೋಡ್ತಾ ಕೂತ್ಕೊಂಡ್ರೆ ನೀವು 1 hour 2 hour ಆಗದೆ ಗೊತ್ತಾಗೋದಿಲ್ಲ. ಅಂದ್ರೆ ಏನಾಯ್ತು, ಅದ್ರಲ್ಲಿ ನೀವು ಇನ್ವಾಲ್ವ್ ಆದ್ವಿ, ಟೈಮ್ ವೇಸ್ಟ್ ಆಯ್ತು, ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಇಂಡೈರೆಕ್ಟ್ ಆಗಿ ಏನಾಗುತ್ತೆ, ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪ್ಲಾನ್ ಯುವರ್ ಡೇ ಇನ್ ಅಡ್ವಾನ್ಸ್. ಸೊ ನಾನು ಹೇಳಿದೆ, ನಿಮ್ಮ ಒಂದು ದಿನಚರಿಯನ್ನ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ. ಶೆಡ್ಯೂಲ್ ಮೀಟಿಂಗ್ಸ್ ಅಂಡ್ ಬಿ ಪಂಕ್ಚುಯಲ್ ಫಾರ್ ದೆಮ್. ಮೀಟಿಂಗ್ ಗಳನ್ನ ಶೆಡ್ಯೂಲ್ ಮಾಡ್ಕೊಳ್ಳಿ, ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು, ಯಾವ ಕೆಲಸ ಯಾವಾಗ ಮಾಡ್ಬೇಕು. ಮೇಕ್ ಎ ಟೈಮ್ ಟೇಬಲ್ ಇನ್ ಯುವರ್ ಲೈಫ್. ನಿಮ್ಮ ಲೈಫ್ ಅಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. ಅಂಡ್ ಆ ಕೆಲಸನ ಅವಾಗ್ಲೇ ಮಾಡ್ಬೇಕು. ಬಿ ಪಂಕ್ಚುಯಲ್ ಅಂಡ್ ರೀಚ್ ಹೋಮ್ ಆನ್ ಟೈಮ್ ಫ್ರಮ್ ವರ್ಕ್. ಕೆಲಸ ಮುಗಿದ್ಮೇಲೆ, ಕಾಲೇಜ್ ಮುಗಿದ್ಮೇಲೆ ನಿಮ್ ಮನೆಗೆ ಹೋಗ್ರಿ, ಕೆಲಸ ಮುಗಿದ ತಕ್ಷಣ ನಿಮ್ ಮನೆಗೆ ಹೋಗುವಂಥದ್ದು. ಅಂಡ್ ಡು ನಾಟ್ ವೇಸ್ಟ್ ಟೈಮ್ ಅಂಡ್ ಗಾಸಿಪಿಂಗ್. ಸುಮ್ನೆ ಟೈಮ್ ನ ವ್ಯರ್ಥ ಮಾಡ್ಬೋದು. ಬಿಕಾಸ್ ಕಳೆದು ಹೋದಂತ ಸಮಯ ಮತ್ತೆ ಸಿಗ್ಲಿಕ್ಕೆ ನಮ್ಗೆ ಬಹಳ ಕಷ್ಟ ಆಗ್ತದೆ. ಬಿಕಾಸ್ ಟೈಮ್ ಇಸ್ ವೆರಿ ಪ್ರೀಶಿಯಸ್. ಆಲ್ವೇಸ್ ಕೀಪ್ ಇಟ್ ಟು ಡೂ ಲಿಸ್ಟ್ ವಿತ್ ಯು ಟು ನೋ ವಾಟ್ ಈಸ್ ದಟ್ ಪೆಂಡಿಂಗ್ ಅಂಡ್ ಹೌ ಮಚ್ ಯು ಕ್ಯಾನ್ ಬಿ ಅಚೀವ್ಡ್ ಇನ್ ಎ ಡೇ. ಎಷ್ಟು ಇವತ್ತು ಮಲ್ಕೋಬೇಕು ಅಂತಂದ್ರೆ ನಾನು ನೆನ್ನೆ ಪ್ಲಾನ್ ಮಾಡಿದ್ದೆ ಇವತ್ತು ಏನೇನ್ ಮಾಡ್ಬೇಕಂತ ಹೇಳಿ, ಆ ಕೆಲಸಗಳೆಲ್ಲ ಆಗಿದೆಯಾ ಅಥವಾ ಇನ್ನೂ ಏನಾದ್ರು ಬ್ಯಾಲೆನ್ಸ್ ಇದೆಯಾ, ಯಾಕೆ ಆಗ್ಲಿಲ್ಲ, ಇದನ್ನೆಲ್ಲ ನೀವು ಅನಲೈಸ್ ಮಾಡ್ಕೊಂಡು ಮಾಡಿದ್ರೆ and we can somehow manage the stress. So one thing that needs to be kept in mind is the fact that while preparing this to-do list, be realistic and set achievable targets so that there is no stress. ನಾವು ಏನ್ ಪ್ಲಾನ್ ಮಾಡ್ತೀವಿ ಅದು ನಮ್ಮಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? So whether it is possible from my side, whether I am capable of it, ವೆದರ್ ಇಟ್ ಇಸ್ ರಿಯಲಿಸ್ಟಿಕ್ ಆರ್ ಇಲ್ಯೂಷನ್. ಅದೇನ್ ಭ್ರಮೇನ, ಸುಮ್ನೆ ಕನಸು ಕಾಣಕ್ ಆಗಲ್ಲ, ಕನಸು ಕಾಣೋದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ರಿಯಲಿಸ್ಟಿಕ್ ಆಗಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದನ್ನ ನಾವು ಟಾರ್ಗೆಟ್ ಇಟ್ಕೊಂಡ್ರೆ ವಿ ಕ್ಯಾನ್ ಅಚೀವ್ ಇಟ್. ಈಗ ನಾಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ, ನಾಳೆ ನಾನು ಏನೋ ಆಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಅದು ನನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಫಸ್ಟ್ ನಾವು ನೋಡ್ಕೋಬೇಕು. ಪ್ರಯತ್ನ ಪಟ್ರೆ ಮಾಡ್ಬೋದು ಅಂದ್ರೆ ಅದಕ್ಕೆ ಖಂಡಿತ ಟೈಮ್ ಸ್ಪೆಂಡ್ ಮಾಡಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಲರ್ನ್ ಟು ಸೇ ನೋ ಟು ಸರ್ಟನ್ ಥಿಂಗ್ಸ್. ಕೆಲವೊಂದು ವಿಷಯಗಳಿಗೆ ನಾವು ಅದಕ್ಕೆ ನೋ ಅಂತ ಹೇಳಲೇಬೇಕು. ಜೀವನದಲ್ಲಿ ಎಲ್ಲದಕ್ಕೂ ಎಸ್ ಅಂತ ಹೇಳಕ್ ಹೋಗ್ಬಾರ್ದು. ಇಫ್ ಯು ಸೇ ಎಸ್ ಎಸ್ ಫಾರ್ ಎವ್ರಿಥಿಂಗ್ ಯು ವಿಲ್ ಬಿ ಇನ್ ಎ ಟ್ರಬಲ್. ಪ್ರತಿಯೊಂದಕ್ಕೂ ಎಸ್ ಅಂತ ಹೇಳ್ತಾ ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ಯು ಹ್ಯಾವ್ ಟು ಥಿಂಕ್ ಇಟ್. ಅದು ಎಸ್ ಅಂತ ಹೇಳ್ಬೇಕಾ ಅಥವಾ ನೋ ಅಂತ ಹೇಳ್ಬೇಕಾ? ಸೊ ಕೆಲವೊಂದ್ ಸತಿ ನೋ ಅಂತ ಹೇಳಿದ್ರೇನೆ ವಿ ಕ್ಯಾನ್ ಅವಾಯ್ಡ್ ದ ಸ್ಟ್ರೆಸ್. ಆಸ್ ಅ ಹ್ಯೂಮನ್ ಬೀಯಿಂಗ್ there is only one so much that you can do. Do not expect too much out of yourself. ಅಂದ್ರೆ ಯಾವ್ದನ್ನ ಮಾಡ್ಲಿಕ್ಕೆ ಆಗ್ತದೋ ಅದನ್ನ ಮಾಡ್ಲಿ, ಯಾವ್ದನ್ನ ಮಾಡ್ಲಿಕ್ಕೆ ಆಗೋದಿಲ್ವೋ, ನಿಮ್ಮಿಂದ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ವೋ ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂಡ್ ರಿಲ್ಯಾಕ್ಸ್ ಮಾಡಿ ಅಂಡ್ ರೀಚಾರ್ಜ್ ಯುವರ್ ಸೆಲ್ಫ್ ಸೋ ದಟ್ ಯು ಕ್ಯಾನ್ ಫಂಕ್ಷನ್ ಮೋರ್ ಎಫಿಷಿಯೆಂಟ್ಲಿ. ಸೊ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕೆಲವೊಂದ್ಸತಿ ಏನಾಗುತ್ತೆ, ಒತ್ತಡ ಕೆಲವೊಬ್ರಿಗೆ ಇರುತ್ತೆ. ಫಿಲಮ್ ನೋಡೋ ಅಭ್ಯಾಸ ಇರುತ್ತೆ. ಈಗ ಬಹಳ ಸ್ಟ್ರೆಸ್ ಆಗ್ಬಿಟ್ಟೈತಪ್ಪ, ತಲೆ ಕೆಟ್ಟೋಗ್ಬಿಟ್ಟೈತೆ, ಹೋಗಿ ಒಂದ್ ಫಿಲಮ್ ನೋಡ್ಕೊಂಡ್ ಬಂದ್ಬೋಣ, ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ. ತಲೆ ಕೆಟ್ಟೋಗ್ಬಿಟ್ಟೈತೆ, ನಾನೆಲ್ಲೋ ಒಂದ್ ಆಟ ಆಡ್ಕೊಂಡ್ ಬರ್ತೀನಿ, ಮೈಂಡ್ ಫ್ರೆಶ್ ಆಗಿರುತ್ತೆ. ನೀವು ಮನೆಗಳಲ್ಲಿ ಕೇಳ್ತಿರ್ತೀವಿ ಪೇರೆಂಟ್ಸ್ ನ, ಅಮ್ಮ ಹೋಗಿ ಮನೇಲಿ ಕೇಳ್ತೀರಿ, ಒಂದ್ ಹಾಫ್ ಅನ್ ಅವರ್ 1 hour ಹೋಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ ಬರ್ತೀನಿ. ಇಟ್ಸ್ ಎ ರಿಲ್ಯಾಕ್ಸೇಷನ್. ವೈ ವಿ ಆರ್ ಗೋಯಿಂಗ್ ಔಟ್ಸೈಡ್ ಟು reduce the stress for relaxation. So you can see this picture. ಕಾಣಿಸ್ತಾ ಇದೆಯಾ? ಹಲೋ ಸರ್. ಓಕೆ, ನೋಡಿ ಇವ್ರ ಕತೆ ಹೆಂಗಾಗಿದೆ. ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ಅವ್ರು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ದೀಸ್ ಪೀಪಲ್ಸ್ ಆರ್ ಅಂಡರ್ ಸ್ಟ್ರೆಸ್.
ಇವರು ಸ್ಟ್ರೆಸ್ ಆಗಿದೆಯಲ್ವಾ ಅಂತ ಕಾಣಿಸ್ತಿದೆಯಲ್ಲ? ಸರ್ ಓಕೆ. ಸರ್ ಸೊ ಏನಾಗುತ್ತೆ, ನಾವು ಸ್ಟ್ರೆಸ್ ನಾವು ಕಡಿಮೆ ಮಾಡ್ಕೊಳ್ಳಿಲ್ಲ ಅಥವಾ ಸ್ಟ್ರೆಸ್ ಬಂದೇ ಬರುತ್ತೆ, ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮೈಂಡ್ ಮತ್ತೆ ಬಾಡಿಗೆ ಎಫೆಕ್ಟ್ ಆಗುತ್ತೆ. ನಾವಿವಾಗ ನೋಡ್ತಿರ್ಬೋದು, ತುಂಬಾ ಜನ ಹಾರ್ಟ್ ಅಟ್ಯಾಕ್ ಫೇಲ್ಯೂರ್ ಇಂದ ಸಾಯ್ತಕ್ಕಂಥ ಜನಗಳನ್ನ ನೋಡಿದೀವಿ. ಕೆಲವೊಬ್ಬರಿಗೆ ಲೋ BP ಆಗಿ ಸಾಯ್ತಕ್ಕಂಥ ಜನಗಳನ್ನ ನೋಡಿದೀವಿ. ಎಷ್ಟೋ ಚಿಕ್ಕ ವಯಸ್ಸಿಗೆನೆ ಶುಗರ್ ಬಂದಿರ್ತದೆ, ಡಯಾಬಿಟಿಕ್ ಬಂದಿರ್ತದೆ, ಆ ಒಂದು ಕಂಡೀಷನ್ ಇರ್ತಕ್ಕಂಥವ್ರನ್ನ ನೋಡಿದೀವಿ. ಯಾಕೆ ಇವೆಲ್ಲ ಆಗ್ತದೆ ಅಂತಂದ್ರೆ ಬಿಕಾಸ್ ಆಫ್ ಮೇನ್ಲಿ ದ ವರ್ಕ್ ಸ್ಟ್ರೆಸ್ ಅಥವಾ ಸ್ಟ್ರೆಸ್ ಇನ್ ಲೈಫ್. ಜೀವನದಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ಇಂದ ಇವೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ನಮ್ಗೆ ಬರುತ್ತೆ. ಯು ಕ್ಯಾನ್ ಸಿ ದಿಸ್ ಪಿಕ್ಚರ್, ದಿಸ್ ಫೆಲೋ ಏನಾಗಿದೆ, ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಭಯ ಇದೆ, ನಾಳೆ ಏನಾಗುತ್ತೋ ಅನ್ನೋ ಭಯ, ಕೆಲಸ ಮಾಡ್ಬೇಕಾದ್ರೆ ನಾಳೆ ಕೆಲಸ ಇರುತ್ತೆ, ಕರೋನಾ ಬಂದ್ಬಿಟ್ಟೈತಪ್ಪ, ನಮ್ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಟ್ಟೈತೆ, ನಾಳೆ ನಮ್ ಬಿಸ್ನೆಸ್ ಇರುತ್ತೋ ಇರಲ್ವೋ, ದಟ್ ಇಸ್ ಎ ಸ್ಟ್ರೆಸ್. ಸೊ ದಿಸ್ ಸ್ಟ್ರೆಸ್ ಇಸ್ ನಾಟ್ ನೆಸೆಸರಿಲಿ ಸಮಥಿಂಗ್ ಬ್ಯಾಡ್, ಇದು ಏನು ಕೆಟ್ಟದು ಅಂತ ಏನಲ್ಲ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಇದನ್ನ ಹೇಗೆ ನಾವು ತಗೋತೀವಿ. ದ ಸ್ಟ್ರೆಸ್ ಇಸ್ accelerating creative successful work is beneficial, while that of failure, humiliation or infection is detrimental. ಅಂದ್ರೆ ಸ್ಟ್ರೆಸ್ ಬಂದಾಗ ನಾವು ಅದನ್ನ ಓವರ್ಕಮ್ ಮಾಡ್ಕೊಳ್ಳಿಕ್ಕೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಎ ಸಕ್ಸಸ್. ಬಟ್ ಆ ಸ್ಟ್ರೆಸ್ ಬಂದಾಗ ನೆಗೆಟಿವ್ ಎಫೆಕ್ಟ್ಸ್ ನಾವು ತಗೋಬಾರ್ದು. So what are the simple steps, technique to manage the stress? I told already, stress na ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸೇಮ್ ಥಿಂಗ್ I have listed here. Talk to someone and you don't have to fix the problem, just report it. ಕೆಲವೊಂದು ಸತಿ ನಮ್ಗೆ ಏನಾಗುತ್ತೆ, ಏನೋ ಮನಸ್ಸಿಗೆ ಬೇಜಾರಾಗುತ್ತೆ, ಯಾವುದೋ ಒಂದು ಘಟನೆ, ಒಂದು ಸಿಚುಯೇಷನ್, ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ ಇಂದ ತುಂಬಾ ನಮ್ಗೆ ಗಾಬರಿಯಾಗಿ ವಿ ಆರ್ ಅಂಡರ್ ಸ್ಟ್ರೆಸ್ ಕಂಡೀಷನ್ ಗೆ ಹೋಗ್ತೀವಿ. ಟು ಓವರ್ಕಮ್ ದಟ್ ವಿ ಹ್ಯಾವ್ ಟು ಟಾಕ್ ವಿತ್ ಸಮ್ ಪೀಪಲ್. ಕೆಲವೊಬ್ರ ಜೊತೆ ನಾವು ಮಾತಾಡ್ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಸ್ ಅಲ್ಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರ ಜೊತೆ ನಮ್ಗೆ ನಂಬಿಕೆ ಇದೆ ಅವ್ರ ಜೊತೆ ನಾವು ಓಪನ್ ಆಗಿ ಮಾತಾಡಿದ್ರೆ ಆ ಸ್ಟ್ರೆಸ್ ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. So ask your boss if you are doing okay. This simple question, you can make a lot of difference and very fair wrong impressions. Especially the working nature ಅಲ್ಲಿ ಬರುತ್ತೆ. ನಾವು ಏನೋ ಒಂದು ಕೆಲಸ ಹೇಳಿರ್ತಾರೆ, ಕೆಲಸ ಮಾಡ್ತೀವಿ, ಕೆಲಸ ಆದ್ಮೇಲೆ ಬಾಸ್ ಹತ್ರ ಸರ್ ಕೆಲಸ ಆಗಿದೆ ಅಂತ ಹೇಳಿದಾಗ, ಇಲ್ಲಪ್ಪ ಇದು ನಾನು ಹೇಳಿದ್ ಈಗಲ್ಲ, ನೀನ್ ಮಾಡಿರೋ ತಪ್ಪು ಅಂತ ಹೇಳಿದಾಗ ನಿನಗೆ ಸ್ಟ್ರೆಸ್ ಆಗ್ಬಿಡುತ್ತೆ. ನಾನು ಇದನ್ನ ಕೇಳದೆ ಮಾಡ್ಬಿಟ್ಟೇನೋ, ತುಂಬಾ ರಿಸ್ಕ್ ತಗೊಂಡೇನೋ, ನಾನು ಮೊದ್ಲೇ ಕೇಳ್ಬೇಕಾಗಿತ್ತು, ಸ್ಟ್ರೆಸ್ ಹೋಗ್ತೀವಿ, ತಪ್ಪು ಮಾಡ್ಬಿಟ್ಟೆ ನಾನು ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಅಂಡ್ ಬಿ ಎ ಡೆಲಿಗೇಟ್ಸ್, ಅಂದ್ರೆ ವಿಷಯಗಳನ್ನ ವಿನಿಮಯ ಮಾಡ್ಕೋಬೇಕು, ವಿಷಯಗಳನ್ನ ಹಂಚ್ಕೋಬೇಕು. ಅಂಡ್ ಇಫ್ ಯು ಟೇಕ್ ಎ ಟೆಕ್ನಿಕ್ ಟು ಮ್ಯಾನೇಜ್ ಎ ಸ್ಟ್ರೆಸ್, ಹೆಲ್ಪ್ ಸಮ್ವನ್ ಎಲ್ಸ್, ದೇ ಕ್ಯಾನ್ ಹೆಲ್ಪ್ ಯು ಟು ಅಕೌಂಟಬಲ್ ಟು ದೆಮ್ ಅಂಡ್ ಯುವರ್ ಸೆಲ್ಫ್. And cut down on caffeine and sweets. ಇವೆಲ್ಲ ನಿಮ್ಗೆ ತುಂಬಾ ಏಜ್ ಆದ್ಮೇಲೆ ಬರ್ತಕ್ಕಂಥ ಸ್ಟ್ರೆಸ್ಸಸ್. ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ I have listed so many points. Use of basic techniques, planning, problem solving and decision making. ಪ್ಲಾನಿಂಗ್ ಮಾಡ್ಕೋಬೇಕು, ಸಮಸ್ಯೆ ಬಂದಾಗ ಸಮಸ್ಯೆನ ಧೈರ್ಯವಾಗಿ ಎದುರಿಸಬೇಕು, ಮತ್ತೆ ನಾವು ತಗೊಳ್ತಕ್ಕಂಥ ನಿರ್ಧಾರಗಳು ಒಳ್ಳೆ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು. ಆ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ, ನಾವೇನೋ ಒಂದು ಪ್ಲಾನ್ ಮಾಡ್ತೀವಿ, ಪ್ಲಾನ್ ಮಾಡಿದ್ಮೇಲೆ ಏನೋ ಒಂದು ಪ್ಲಾನ್ ಮಾಡಿ ಒಂದು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದ್ಮೇಲೆ ಅದು ತಪ್ಪಾಯ್ತು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆಯ್ತಪ್ಪ ನಾನು ಕೆಲಸ ಮಾಡಿದೆ, ಅದು ತಪ್ಪಾಗ್ಬಿಡ್ತು ಅಂತ ನಿಮ್ಗೆ ಬೇಜಾರಾಗ್ಲಿಕ್ಕೆ ಶುರು ಆಗುತ್ತೆ. ಈ ಅಕ್ಕಪಕ್ಕದವ್ರು ಇರ್ತಾರಲ್ಲ, ಸರೌಂಡಿಂಗ್ ಪೀಪಲ್ಸ್, ಅವ್ರ ಏನ್ ಮಾಡ್ತಾರೆ, ನಮ್ಮನ್ನ ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಆಗಿರೋ ಫೇಲ್ಯೂರ್ ನ ಮತ್ತೆ ಫೇಲ್ಯೂರ್ ಆಗಿದೆಯಾ ಅಂತ ಹೇಳಿಕ್ ಶುರು ಮಾಡ್ತಾರೆ. ಸೊ ಅವಾಗ ನಮ್ಗೆ ಸ್ಟ್ರೆಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಆ ರೀತಿಗೆ ನಾವೇನ್ ಮಾಡ್ಕೋಬೇಕು, ಪ್ಲಾನಿಂಗ್ ಅಲ್ಲೇ ನಾವು ಸಾಧ್ಯವಾದಷ್ಟು, ಎಷ್ಟು ಸಾಧ್ಯ ಅಷ್ಟು ಪ್ಲಾನಿಂಗ್ ನ ಕರೆಕ್ಟ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ವಿ ಕ್ಯಾನ್ ಅವಾಯ್ಡ್ ದ ಪ್ರಾಬ್ಲಮ್ಸ್.
So monitor the number of hours that you work in a week. Tell your boss, family and friends how many hours that you are working. ನಾನು ಎಷ್ಟು ಕೆಲಸ ಮಾಡ್ತೀನಿ ಅನ್ನೋದನ್ನ ನಾವು ಆಫೀಸಲ್ಲಿ ಇರುತ್ತೆ 8 hours ನಮಗೆ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಡ್ಯೂಟಿ ಅವರ್ಸ್ ಇಸ್ 8 hours. ಒಂದು ದಿವಸಕ್ಕೆ 8 ಗಂಟೆ ನಾವು ಕೆಲಸವನ್ನ ಮಾಡಬೇಕು ಅಂತ ಇರುತ್ತೆ. ಬಿಹೈಂಡ್ ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಮ್ಯಾನೇಜ್ ಮಾಡಬೇಕು. ಸೊ ರೈಟ್ ವೀಕ್ಲಿ ಸ್ಟೇಟಸ್ ರಿಪೋರ್ಟ್, ಪ್ರತಿ ವಾರ ಎಷ್ಟು ಕೆಲಸ ಆಗಿದೆ. ಸೊ ಏನಂದ್ರೆ ಇಫ್ ಯು ಮೇಕ್ ಎ ಲೈಫ್ ಬ್ಯಾಲೆನ್ಸ್ಡ್ ಯು ಕ್ಯಾನ್ ಅವಾಯ್ಡ್ ಸ್ಟ್ರೆಸ್, ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್, ರೈಟ್? ಇನ್ನು ಸ್ಟೂಡೆಂಟ್ ಲೆವೆಲ್ಗೆ ಬಂದಾಗ ಮೇಜರ್ ಆಗಿ ನಿಮ್ಗೆ ಸ್ಟ್ರೆಸ್ ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಮಾರ್ಕ್ಸ್, ಎಕ್ಸಾಮ್ ಮಾರ್ಕ್ಸ್ ಬಂತ, ಮಾರ್ಕ್ಸ್ ಕಡಿಮೆ ಆಯ್ತಾ, ಅಥವಾ ನಾನು ಒಂದು CET ಎಕ್ಸಾಮ್ ಬರ್ತಿದ್ದೆ ನಾನು ಸೆಲೆಕ್ಟ್ ಆಗ್ಲಿಲ್ಲ. ಸೊ ಇವೆಲ್ಲವೂ ಕೂಡ ನಿಮ್ಗೆ ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತೇವೆ. ಅದರ್ವೈಸ್ ಬೇರೆ ತರದ ಸ್ಟ್ರೆಸ್ ಗಳೆಲ್ಲ ನಿಮ್ಗೆ ಬಹಳ ಕಡಿಮೆ ಇರುತ್ತೆ. ಮತ್ತೆ ಈ ಸ್ಟ್ರೆಸಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ ನಾನು ಫೇಲ್ ಆಗ್ಬಿಟ್ಟೆ ಲೈಫ್ ಅಲ್ಲಿ. ಸೊ ಲೈಫ್ ಮುಗೀತು ನನಗೆ, ನಾನು ಇನ್ನೇನು ಮಾಡಕ್ ಆಗಲ್ಲ ಅಂತ ಹೇಳಿ ಕೆಲವೊಬ್ರು ಸೂಸೈಡ್ ಮಾಡ್ಕೊಳ್ಳೋ ಅಂತ ಸ್ಟೇಜ್ ಕೂಡ ಹೋಗ್ತಾರೆ. ನೀವೆಲ್ಲ ನೋಡಿರ್ಬೋದು. SLC ನನಗೆ ಜಾಸ್ತಿ ಮಾರ್ಕ್ಸ್ ಬರ್ಬೇಕಾಗಿತ್ತು, 10 ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿರೋರು ಕೂಡ ನಾವು ನ್ಯೂಸ್ ಗಳಲ್ಲಿ ನೋಡಿದೀವಿ ಮತ್ತೆ ಕೇಳಿದೀವಿ. ಸೊ ಆ ರೀತಿ ಹೋಗಿ ಸೂಸೈಡ್ ಮಾಡ್ಕೋತು ಲೈಫ್ ಅಲ್ಲಿ ಏನು ಮಾಡಕ್ ಆಗಲ್ಲ ಅಂತಂದ್ರೆ ಅದು ಏನಾಗತ್ತೆ, ಲೈಫ್ ಮುಗಿದ್ಮೇಲೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಬರೀ ಎಕ್ಸಾಮು ಮಾರ್ಕ್ಸ್ ಅಷ್ಟೇ ಲೈಫ್ ಅಲ್ಲ, ಬಿಹಾಂಡ್ ದಟ್ ಅದನ್ನ ಬಿಟ್ಟು ಕೂಡ ನಮ್ಗೆ ಲೈಫ್ ಇದೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಹೌ ಟು ಹ್ಯಾಂಡಲ್ಸ್ ದ ಫೇಲ್ಯೂರ್ಸ್ ಅಂತಂದಾಗ ಫುಲ್ ಮಾಡಿ ಇದನ್ನೇ ಒಂದು ರೈಟ್. ದ ಫೇಲ್ಯೂರ್ಸ್ ಅಂದಾಗ ನಾವು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಲೈಫ್ ಮುಗೀತು ಅಂತೆಲ್ಲ ಅನ್ಕೋತೀವಿ. ಸೊ ಎಕ್ಸಾಮ್ ಅಲ್ಲಿ ಫೇಲ್ ಆದ ತಕ್ಷಣ ಲೈಫ್ ಏನ್ ಇದಾಗೋದಿಲ್ಲ. ಬಟ್ ಹಾಗಂತ ಹೇಳಿ ಫೈಲ್ ಆಗೋಣ ಬಿಡು ಏನು ಆಗೋದಿಲ್ಲ ಅಂತ ಹೇಳ್ಕೊಡೋದು. ಸೊ ನಾವು ಟ್ರೈ ಮಾಡಿ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಕೂಡ ನಾವು ಪಾಸ್ ಆಗ್ಲಿಕ್ಕೆ, ಮುಂದೆ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕು. ಸೊ ಲೈಫ್ ಅಂತಂದ್ರೆ ಇಟ್ ಇಸ್ ಎ ಕಂಟಿನ್ಯೂಸ್ ಜರ್ನಿ. ಅದೆಲ್ಲೂ ಕೂಡ ನಾವು ಎಲ್ಲಿ ತನಕ ಭೂಮಿ ಮೇಲೆ ಇರ್ತೀವೋ ಅಲ್ಲಿ ತನಕ ಲೈಫ್ ಇದ್ದೇ ಇರುತ್ತೆ. ಸೊ ಪ್ರತಿಯೊಂದಲ್ಲೂ ಕೂಡ ನಾವು ಸ್ಯಾಟಿಸ್ಫೈ ಆಗೋ ರೀತಿಯಲ್ಲಿ ಬದುಕ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ತರ ನಮ್ಮ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ನೀವೇನ್ ಕಲ್ತ್ಕೊಂಡಿದೀವಿ ಅದನ್ನ ನಿಮ್ಮ ಒಂದು ಅಕಾಡೆಮಿಕ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಎ ಗುಡ್ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಅಂಡ್ ಗುಡ್ ಸಕ್ಸಸ್ಫುಲ್ ಮ್ಯಾನ್ ಆಗಿ ಹೊರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಒಂದು 2 ವಿಡಿಯೋಸ್ ಗಳನ್ನ ನಾನು ತೋರಿಸ್ಬಿಟ್ಟು ನಮ್ಮ ಸೆಷನ್ ನಾನು ಕಂಪ್ಲೀಟ್ ಮಾಡುವ. ಮೀಟಿಂಗ್ ಇದರಲ್ಲಿ ಇಲ್ಲೇನೋ ಬರುತ್ತೆ ನಾವು ಇದನ್ನ ಮೀಟಿಂಗ್ ಪ್ರೆಸೆಂಟಿಂಗ್ ಪ್ರೆಸೆಂಟ್ ಟ್ಯಾಪ್ ಮಾಡಲ್ಲ. ಒಂದೇ ರಸ್ತೆ, ಅದೇ ಸೊಸೈಟಿ. ಸೊ ಒಂದು ವಿಡಿಯೋ ಇದೆ, ಸಾಕು ಈ ಜೀವನನೇ ಸಾಕು. ಈಗ ನಾನು ಏನ್ ಮಾಡಿ ನನ್ನ ಗೆಳೆಯರು, ಬಂಧುಗಳು, ಈ ಜನರು, ಈ ಸಮಾಜ ಎಲ್ಲ ಕೂಡ ನನ್ನನ್ನು ಬಿಡುತ್ತೆ, ನನ್ನ ಅವಮಾನ ಮಾಡುತ್ತೆ. ಏಕೆಂದ್ರೆ ನಾನು ಫೇಲ್ ಆದ್ರೆ ನನಗೆ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ಇವೆ, ಅದಕ್ಕಾಗಿ ಇವರೆಲ್ಲ ನನ್ನ ಅವಮಾನ ಮಾಡುತ್ತಾರೆ. ನಾನು ಸೋತು ಬಿಟ್ಟೆ, ಮುಂದೆ ಕೂಡ ನನ್ನಿಂದ ಏನು ಕೂಡ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾನು ವಿಡಿಯೋ ಸ್ಟಕ್ ಆಗಿದೆ ಸರ್. ಅದು ವಿಡಿಯೋ ಸ್ಟಾರ್ಟ್ ಆಗಿದೆ, ಬರ್ತಿದ್ಯಾ? ಇದನ್ನೆಲ್ಲ ನಿಲ್ಲಿಸಲೇಬೇಕು. ಇದು ವಾಯ್ಸ್ ಅಷ್ಟೇ ಸರ್ ಕೇಳಿಸ್ತಾ ಇರೋದು. ವಾಯ್ಸ್ ಅಷ್ಟೇ ಕೇಳಿಸ್ತಾ ಇರೋದಾ? ನಿಲ್ಲು ಬ್ರದರ್ ಸರ್, ವಾಯ್ಸ್ ಅಷ್ಟೇ ಬರ್ತಾ ಇರೋದಾ? ಪ್ಲೇ ಆಗ್ತಿಲ್ಲ ಸರ್ ವಿಡಿಯೋ, ವಾಯ್ಸ್ ಅಷ್ಟೇ ಬರ್ತಾ ಇದೆ.
ಓಕೆ ಓಕೆ ನೋಡ್ತಿದ್ದೀನಿ. ವಿಡಿಯೋ ಪ್ಲೇ ಆಗ್ತಾ ಇಲ್ವಾ? ವಾಯ್ಸ್ ಅಷ್ಟೇ ಬರ್ತಿದೆ. ಇಲ್ಲ ಸರ್, ವಾಯ್ಸ್ ಅಷ್ಟೇ ಬರ್ತಾ ಇರೋದು. ಓಕೆ. ಇವಾಗ ಸ್ಕ್ರೀನ್ ಕಾಣಿಸ್ತಿದ್ಯಾ? ಸಾಕು. ಹ್ಞೂ ಸರ್, ಕಾಣಿಸ್ತಾ ಇದೆ ಸರ್. ಎಸ್ ಸರ್. ನನ್ನ ಗೆಳೆಯರು, ಬಂಧುಗಳು, ಈ ಜನರು, ಈ ಸಮಾಜ ಎಲ್ಲ ಕೂಡ ನನ್ನ ಅವಮಾನ ಮಾಡಿದೆ. ಏಕೆಂದ್ರೆ ನಾನು ಫೇಲ್ ಆದ್ರೆ ನನಗೆ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ಇವೆ, ಅದಕ್ಕಾಗಿ ಇವರೆಲ್ಲ ನನ್ನ ಅವಮಾನ ಮಾಡುತ್ತಾರೆ. ನಾನು ಸೋತು ಬಿಟ್ಟೆ, ಮುಂದೆ ಕೂಡ ನನ್ನಿಂದಾಗಿ ಏನು ಕೂಡ ಮಾಡಕ್ಕಾಗಲ್ಲ. ಅದಕ್ಕಾಗಿ ನಾನು ಇದನ್ನೆಲ್ಲ ಪೂರ್ತಿ ಎಸೆಯಬೇಕು, ಇದನ್ನೆಲ್ಲ ನಿಲ್ಲಿಸಲೇಬೇಕು. ಅದಕ್ಕಾಗಿ ಇರುವುದು ಒಂದೇ ರಸ್ತೆ, ಅದೇ ಸುಸೈಡ್. ನಿಲ್ಲು ಬ್ರದರ್. ಏನಂದ್ರೆ ನಿನಗೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಇವೆ, ಎಲ್ಲರೂ ನಗುತ್ತಾರೆ, ಅದಕ್ಕಾಗಿ ಈ ಜೀವನವೇ ಸಾಕ. ನಿನಗೆ ಈ ಸಮಾಜಿನ ಮಾತಿನಿಂದ ತುಂಬಾ ನೋವಾಗಿರ್ಬೋದು. ಈಗ ಇವರೆಲ್ಲ ನಿನ್ನ ನೋಡಿ ನಗುತ್ತಿದ್ದಾರಲ್ಲ, ನಿನ್ನ ಅವಮಾನ ಮಾಡುತ್ತಿದ್ದಾರಲ್ಲ, ಇವರೇ ಒಂದು ದಿನ ನಿನ್ನ ಯಶಸ್ಸಿನ ಬಗ್ಗೆ ಮಾತಾಡುತ್ತಾ ತಿರುಗುತ್ತಾರೆ. ಒಮ್ಮೆ ನಿನ್ನ ಜೀವನನೇ ನಿನ್ನ ಸರ್ ವಿಡಿಯೋ ಪ್ಲೇ ಆಗ್ತಿಲ್ಲ ಸರ್, ಬರೀ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇರೋದು. ಪೂರ್ತಿ ತುಂಬುತ್ತೆ ಮತ್ತು ನಿನಗನಿಸುತ್ತೆ ನಾನು ಫೇಲ್ ಆದೆ, ನನಗೆ ತುಂಬಾ ಕಡಿಮೆ ಬಟ್ ಕೆಲವೊಬ್ರು ಬರ್ತಿದೆ ಅಂತ ಹೇಳ್ತಿದಾರಲ್ಲ, ಯಾರಿಗ್ ಬರ್ತಾ ಇಲ್ಲ? ಬೇರೆಯವ್ರು ಕೇಳಿಸ್ತಾ ಇದೆಯಾ? ಮುಂದೆ ನನ್ನ ಗೆಳೆಯರಷ್ಟೇ ಯಶಸ್ಸು ಪಡೆಯುತ್ತಾರೆ, ಹಣ ಗಳಿಸುತ್ತಾರಂತ. ಆದ್ರೆ ಹಾಗಲ್ಲ, ಮುಂದೆ ಅವರ ಎಷ್ಟು ಇನ್ಕಮ್ ಇರುತ್ತೋ ನಿನ್ನ ಅಷ್ಟು ಟ್ಯಾಕ್ಸ್ ಕೂಡ ಇರಬಹುದು. ಅದಕ್ಕಾಗಿ ನೀನು ಏನಾದ್ರೂ ಮಾಡಬೇಕು, ನೀನು ನಿಲ್ಲಬಾರದು, ಸೋಲಬಾರದು, ಹಾಗೆ ಓದುತ್ತಾನೆ ಇರಬೇಕು. ಮತ್ತು ಇನ್ನೊಂದು, ನಿನ್ನ ಗೆಳೆಯರು ವಿಡಿಯೋ ಬರ್ತಾ ಇಲ್ಲ ಸರ್, ಬರೀ ಆಡಿಯೋ ಅಷ್ಟೇ ಕೇಳಿಸ್ತಾ ಇದೆ. ಕಷ್ಟಪಟ್ಟಿದ್ದಾರೆ, ಅವರಿಗೆ ಒಳ್ಳೆ ಮಾರ್ಕ್ಸ್ ಇವೆ. ಆದ್ರೆ ನೀನು ಅದಕ್ಕಾಗಿ ಏನು ಕೂಡ ಮಾಡಿಲ್ಲ, ಸ್ವಲ್ಪ ಕೂಡ ಓದಿಲ್ಲ, ಕಷ್ಟನೇ ಪಟ್ಟಿಲ್ಲ. ಹೀಗಿಯಲ್ಲಿ ಎಲ್ಲಿಂದ ಒಳ್ಳೆ ಮಾರ್ಕ್ಸ್ ಸಿಗುತ್ತದೆ? ಆದರೆ ಇಂದಿನಿಂದಾನೇ, ಈ ಕ್ಷಣದಿಂದಾನೇ ನೀವು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಏಕೆಂದ್ರೆ ಈ ಪರೀಕ್ಷೆ, ಈ ಮಾರ್ಕ್ಸ್ ಇವಷ್ಟೇ ನಿನ್ನ ಜೀವನ ನಿರ್ಧಾರ ಮಾಡಲ್ಲ. ಮನುಷ್ಯನು ತಾನು ಕೊಡೋ ಪರಿಶ್ರಮ ಅವನ ಜೀವನ ನಿರ್ಧಾರ ಮಾಡುತ್ತೆ. ಹಿಂದೆ ನೀನು ಏನು ಕೂಡ ಮಾಡಿಲ್ಲ ನಿಜ, ಈಗಾದ್ರೂ ನೀನು ಏನಾದ್ರೂ ಮಾಡು. ಏಕೆಂದ್ರೆ ಈ ಕಾಗದದ ಪರೀಕ್ಷೆಗಿಂತ ಜೀವನ ತುಂಬಾ ಕಠಿಣ ಪರೀಕ್ಷೆ ನಿನಗೆ ಮುಂದೆ ತೆಗೆದುಕೊಳ್ಳುತ್ತೆ. ಅದರ ಮುಂದೆ ಇದೆಲ್ಲ ಕೂಡ ಇಲ್ಲ. ಕೆಲವು ವರ್ಷಗಳ ನಂತರ ಹಿಂದೆ ತಿರುಗಿ ನೀನು ಒಮ್ಮೆ ನೋಡಿದಾಗ ನಿನಗೆ ಗೊತ್ತಾಗುತ್ತೆ ಹೇಗಿದೆ ಜೀವನ ಅನ್ನೋದು. ನಿನ್ನ ರೇಸ್ ನಿನ್ನಿಂದಾನೇ ಇದೆ. ಅದಕ್ಕಾಗಿ ನೀನು ಬೇರೆಯವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕು. ಸೋತರೆ ಮಾತ್ರ ಗೆಲುವಿನ ಸುಖ ಏನಂತ ನಿನಗೆ ಗೊತ್ತಾಗುತ್ತೆ. ಯಾರೋ ಒಂದು ಮಾತು ಹೇಳಿದ್ದಾರೆ, ಯುವಕರು ನೌಕರಿ ಹುಡುಕಬಾರದು, ಅವರು ನೌಕರಿಗಳನ್ನು ನಿರ್ಮಿಸಬೇಕು ಅಂತ. ನೀನು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೂ, ಕಡಿಮೆ ಮಾರ್ಕ್ಸ್ ಇದ್ರು ಈ ಕೆಲಸ ಮಾಡಬಹುದು. ಇಷ್ಟೇ ಅಲ್ಲ, ನೀನು ಏನು ಇಷ್ಟಪಟ್ಟಿದ್ದೀಯ ಅದಕ್ಕಾಗಿ ನೀನು ತುಂಬಾ ಕಷ್ಟಪಟ್ಟರೆ ನಡುವೆ ಫೇಲ್ ಆದ್ರೂ ಹಾಗೆ ಕೆಲಸ ಮಾಡುತ್ತಾನೆ ಇದ್ರೆ ಅದು ಏನು ಕೂಡ ಇರಲಿ ನಿನ್ನದಾಗುತ್ತೆ. ಮತ್ತು ಈ ವಿಡಿಯೋ ಸ್ವಲ್ಪ This is one small video. It is available in the YouTube regarding failure of students. Student failure ಆದಾಗ ಅದನ್ನು ಮೋಟಿವೇಟ್ ಮಾಡಲಿಕ್ಕೆ to how to overcome the failure. ಸೊ ಕೆಲವೊಬ್ರು ಸೂಸೈಡ್ ಮಾಡ್ಕೋತಾರೆ, ಆ ಸೂಸೈಡ್ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಪ್ಲೇ ಮಾಡಿದ್ದು. ಹಾಗೆ ಇದು ಒಂದು ಸ್ಟೂಡೆಂಟ್ ಲೈಫ್ಗೆ ಆಗುತ್ತೆ. ಇನ್ನೊಂದು ನಮಗೆ ವರ್ಕ್ ಮಾಡ್ಬೇಕಾದ್ರೆ ಏನಾದ್ರು ಫೇಲ್ಯೂರ್ ಆದಾಗ ಹೌ ಟು ಓವರ್ಕಮ್ ದಟ್ ಫೇಲ್ಯೂರ್ ಅಂತ ಹೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ವಿಡಿಯೋದಲ್ಲಿ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ರು. ಅದೊಂದು ವಿಡಿಯೋನ ಪ್ಲೇ ಮಾಡ್ತೀನಿ.
ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಈಗ? ಇಲ್ಲ ಸರ್. ಸ್ಕ್ರೀನ್ ಕಾಣಿಸ್ತಾ ಇಲ್ಲ? ಇಲ್ಲ ಸರ್. ಓಕೆ. ಇವಾಗ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಎಸ್ ಸರ್. ಕಾಣಿಸ್ತಾ ಇದೆ ಸರ್. ಓಕೆ. Instead, this is all of you. ಇವ್ರು ಯಾರು ಇವರು? All of you APJ ಅಬ್ದುಲ್ ಕಲಾಂ ಸರ್. APJ ಅಬ್ದುಲ್ ಕಲಾಂ ಸರ್. ಓಕೆ. from the incident. 1979. 1979. SLV-3 satellite launch vehicle. I was a project director, mission director. My mission is to put the satellite in orbit. Thousands of people worked days, headwinds. I reached the Sri-Harikota and it's the launch pad. Countdown was going on. T-minus 4 minutes, T-minus 5 minutes, T-minus 1 minute, T-minus 40 seconds. Computer put a hold, don't launch. Computer says don't launch. I am the mission director, I have to take decision. Everything is on. Behind me there are 6 experts. They saw computer database coming in the screen and they see the pictures in the screen, they said there's some problem. The problem is there's a leakage in the system, in the control system. But with the calculation, no problem. We have got sufficient fuel and oxidation for control system is controlled rocket with the acquired attitude. And we can go ahead. Now, of course, my experts view, but I took the decision. Problem is mine. Finally, I took the decision. I bypassed the computer and launched the system. Okay, follow that. First stage was the first stage rocket, and second stage rocket. It went to spin. Instead of putting the satellite in the orbit, it put in the layer. 1979, it was a fail. It was a fail first time. I experienced my failure. How do you manage the failure? Success I can manage. ಸೊ ನಾವು ನಿಮ್ಗೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಫೇಲ್ಯೂರ್ ಅಂದ್ರೆ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದಷ್ಟೇ ಫೇಲ್ಯೂರ್ ಅಂತ ಅನ್ಕೋತೀವಿ. ಬಟ್ ನೀನು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಿ ಕೂಡ ಲೈಫ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲೂ ಕೂಡ ಫೇಲ್ಯೂರ್ಸ್ ಗಳು ಬರ್ತದೆ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಏನ್ ಹೇಳ್ತಿದ್ರು, ಆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾಗ ಒಂದು ಆ ಮಿಸೈಲ್ ನ ಲಾಂಚ್ ಮಾಡಿದಾಗ ಅದೇನಾಯ್ತು, ಮೇಲ್ಗಡೆ ಹೋಗೋದು ಬದಲು ಬೇ ಆಫ್ ಬೆಂಗಾಲ್ ಅಲ್ಲಿ ಬಿತ್ತು. ದರ್ ಇಸ್ ಸಮ್ ಪ್ರಾಬ್ಲಮ್. ಆ ಒಂದು ಪ್ರಾಜೆಕ್ಟ್ ಏನಾಯ್ತು, ಫೇಲ್ ಆಯ್ತು. ಪ್ರಾಜೆಕ್ಟ್ ಫೇಲ್ ಆದಾಗ ಅದ್ರದ್ದು ಪ್ರಾಜೆಕ್ಟ್ ಡೈರೆಕ್ಟರ್ ಇವರೇ ಇದ್ದಾಗ ಅದ್ರ ಜವಾಬ್ದಾರಿ ಇವರೇ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ಫೇಲ್ಯೂರ್. ಸೊ ನಾನು ಎಷ್ಟೋ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಗೌರ್ಮೆಂಟ್. ಸೊ ಆವಾಗ ನೀವು ಆ ಪ್ರಾಜೆಕ್ಟ್ ಅಲ್ಲಿ ಫೇಲ್ ಆಯ್ತು ಅಂದ ತಕ್ಷಣ ಜೀವನನೇ ಮುಗೀತು ಅಂತಲ್ಲ. ಸೊ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾರೆ. So at that time, we have great man, we have great leader, also Satish Dhawan. So Dr. APJ Abdul Kalam sir mentioned about the great leader Satish Dhawan. ಯಾಕೆ ಲೀಡರ್ ಅಂತ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಅವ್ರು ಏನ್ ಲೀಡರ್ಶಿಪ್ ಕ್ವಾಲಿಟಿನ ಈ ಒಂದು ಸಿಚುಯೇಷನ್ ಅಲ್ಲಿ ತೋರಿಸಿದ್ರು ಅಂತ ಹೇಳ್ತಾರೆ. Comes to me, I'm very tired working for months. It makes me out calm like a gopher of like this, number of people world press, report on this and that, all the gadgets they are there. I just and I will be the culprit. Because I the project that mission director. What Satish Dhawan said, chairman of Indian Space Research said, dear friends, we have played today. This is the first time I will see all the success, all the failure. Yes, I want to support my technologists and scientists and staff so that next year they succeed. So he took the whole thing himself. And then media asked to put the way of Bengal so many crores. Like a lot of criticism. He received the criticism. He assured that in the end we'll succeed with our teams. Very good. Next year, really interesting happened. Next year, July 18, 1980, when he succeeded, so Dhawan said, you go and conduct this conference. Do you know what it means?
ಸೊ ಅದು ಒಂದು ಮಿಷನ್ ಫೇಲ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಅಲ್ಲಿ ಮತ್ತೆ ಅವರು ಇನ್ನೊಂದು ಮಿಷನ್ ಲಾಂಚ್ ಮಾಡಿ ಸಕ್ಸಸ್ ನ ಕಾಣ್ತಾರೆ. ಸೊ ಅದಕ್ಕೆ ಸಪೋರ್ಟ್ ಮಾಡಿದಂತವ್ರು ಸತೀಶ್ ಧವನ್, ಹಿ ವಾಸ್ ದ ಚೇರ್ಮನ್ ಆಫ್ ಇಸ್ರೋ. ಸೊ ಏನು ಅಂತಂದ್ರೆ ಲೈಫ್ ಅಲ್ಲಿ ಪ್ರತಿಯೊಬ್ರು ಕೂಡ ಫೇಲ್ಯೂರ್ಸ್ ಬಂದೇ ಬರುತ್ತೆ. ಸೊ ಹೌ ಟು ಓವರ್ಕಮ್ ದಟ್ ಫೇಲ್ಯೂರ್ಸ್, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಬಿಕಾಸ್ ಎವ್ರಿ ಪ್ರಾಬ್ಲಮ್ ಇಸ್ ನಾಟ್ ಎ ಪರ್ಮನೆಂಟ್. ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ವಿಲ್ ಬಿ ಎ ಸೊಲ್ಯೂಷನ್ಸ್. ಸೊ ವಿತ್ ದಿಸ್ sessions, I am going to ending my presentation. ತಾಳ್ಮೆಯಿಂದ ಕೂತ್ಕೊಂಡು ನೀವು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಕೇಳೋದಕ್ಕೆ ನಿಮ್ಗೆಲ್ಲರೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಆಪರ್ಚುನಿಟಿ ಕೊಟ್ಟಂತ ಮೇಡಮ್ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ನಿಮಗೆ ಕಾಲೇಜಿಗೆ ಬರ್ತಿರಲ್ಲ, ಕಾಲೇಜಿಗೆ ಬಂದಾಗ ಎಲ್ಲರೂ ಬಂದು ಭೇಟಿ ಮಾಡ್ರಿ, ಮಾತಾಡ್ಸ್ರಿ, ಯಾವ್ದೇ ಬ್ರಾಂಚ್ ಇರ್ಲಿ. ಯಾಕೆಂದ್ರೆ ನಾವ್ ಇವಾಗ ಆನ್ಲೈನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿದೀವಿ. ಸೊ ಇದೇನಿದು ವರ್ಚುವಲ್ ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಕಾಲೇಜ್ ಯಾವಾಗ ಶುರು ಆಗ್ತದೋ, ಫಿಸಿಕಲ್ ಕ್ಲಾಸಸ್ ಫಸ್ಟ್ ಇಯರ್ಗೆ ಗೊತ್ತಿಲ್ಲ, ಅದಾದಾಗ ಬಂದು ಕಾಲೇಜಲ್ಲಿ ಭೇಟಿ ಮಾಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಪ್ರೆಸೆಂಟೇಶನ್ ನ ಎಂಡ್ ಮಾಡಿ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೆ. Students, so we came to the end of the session. So the session was conducted by Madhu sir very well. I think sir's today's was the third session, it seems. So sir took personal interest in conducting these sessions, and sir invested so much of his time in preparing these PPTs and searched for good videos for you. It's actually very informative videos. So right now, maybe you might not be aware of the importance of these sessions. So in the coming days, in the coming years, when you start growing psychologically, you realize the value of these sessions, and in future is definitely these sessions in one or the other way are going to be helpful for you in your life. I would say these personality development sessions, I think they are over. With this session, the sessions are over. So personally, I was very much interested in conducting these personality development sessions because I feel these are very important for you people also, and for us also. These sessions are very important. So thank you for your patience, and you've been logged in for the sessions. And on behalf of all the students, on behalf of principal, institution, and myself, I would heartily thankful to Mr. Madhu Yendes who conducted the sessions. In the morning also he conducted a part of the session, and now he finished with the session now. So thank you very much, sir. And thank you, students. So right now you can take the break. So for today, the sessions are over. For any updates, I'll update you in the WhatsApp. Thank you, students. Okay, you can leave the session. Hola.